ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇನ್ನಂತೆ ನಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು 25ನೇ ತಾರೀಕು ಸೆಪ್ಟೆಂಬರ್, ವಿಶೇಷವಾಗಿ ಬುಧವಾರದ ದಿವಸ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಎಂದಿನಂತೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಿಸ್ಕೊಳ್ತಿದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ಅದ್ರ ಜೊತೆಗೆ ಯಾರೆಲ್ಲ ತಮ್ಮ ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದಾರೆ, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಿದ್ದಾರೆ, ಅವ್ರಿಗೂ ಕೂಡ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ನಿಮ್ಮೆಲ್ಲರ ಒಂದು ನಿರೀಕ್ಷೆ ಏನಿದೆ ಅದು ಯಶಸ್ಸು ಆಗಲಿ ಅಂಥೇಳಿ ಹಾರೈಸ್ತಾ, ಇವತ್ತು ವಿಶೇಷವಾಗಿ ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ನ್ಯಾಷನಲ್ ಬೆಸ್ಟ್ ಬ್ರೇಕ್ಫಾಸ್ಟ್ ಡೇ ಇದೆ ಒಂದು ಕಡೆ, ಇನ್ನೊಂದು ಕಡೆ ಅಂತ್ಯೋದಯ ದಿವಸ ಇದೆ. ಅದೇ ರೀತಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಕ್ಕಂಥ ಒಬ್ಬ ವಿಶೇಷ ವ್ಯಕ್ತಿಯ ಹುಟ್ಟುಹಬ್ಬ ಕೂಡ ಇದೆ. ಆ ಒಬ್ಬ ವಿಶೇಷ ವ್ಯಕ್ತಿ ಹಲವಾರು ಸಂದರ್ಭಗಳಲ್ಲಿ ನಮ್ಮ ಒಂದು ಭಾರತಕ್ಕೋಸ್ಕರ ತುಂಬ ಉನ್ನತವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಅವರೇ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು. ಸೊ ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳಬೇಕು. ಅವರ ವಿಶೇಷತೆಗಾಗಿಯೇ ಇವತ್ತಿನ ಒಂದು ದಿನವನ್ನು ಅಂತ್ಯೋದಯ ದಿವಸ ಅಂಥೇಳಿ ಕೂಡ ಸೆಲೆಬ್ರೇಟ್ ಮಾಡಲಾಗತ್ತೆ. ಸೊ ವಿಶೇಷವಾಗಿ ನೋಡೋದಾದರೆ ಅವರು ತುಂಬ ಒಂದು ಸಪೋರ್ಟರ್ ಆಗಿದ್ದರು ಅಂತ್ಯೋದಯ ಇನಿಷಿಯೇಟಿವ್ಗೆ. ಅದು ಏನು ಮಾಡ್ತಾಯಿತ್ತು ಅಂದರೆ, ಯಾರು ಬಡವರಿದ್ದಾರೆ ಅವ್ರನ್ನ ಮೇಲೆಗೆ ಎತ್ತಲಿಕ್ಕೆ ಇದು ತುಂಬ ಸಹಾಯಕಾರಿ ಆಗ್ತಾಯಿತ್ತು. ಹಾಗಾಗಿ ಅದನ್ನು ಅಂತ್ಯೋದಯ ದಿವಸ್ ಅಂತೇಳಿ ಬಡವರ ಒಂದು ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಹುಟ್ಟು ಹಾಕಿದಂಥ ದಿವಸ ಅಂತ ಇದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಅದರ ಬಗ್ಗೆಯೂ ಕೂಡ ಮಾತಾಡೋಣ. ಅದ್ರ ಜೊತೆಗೆ ಯಾರೆಲ್ಲ ಇವತ್ತು ಕರೆ ಮಾಡ್ತಾರೆ ಅವ್ರ ಜೊತೆ ಕೂಡ ಮಾತಾಡ್ತಾ, ಎಂದಿನಂತೆ ನಮ್ಮ ಪ್ರಶ್ನೋತ್ತರ ಮಾಲಿಕೆಗಳನ್ನು ಕೂಡ ನೋಡ್ತಾ ಹೋಗೋಣ. ಹಲವಾರು ಪ್ರಶ್ನೆಗಳನ್ನು ನಾನು ಹೊತ್ತು ತಂದಿದ್ದೀನಿ, ಅದಕ್ಕೆ ಯಾರೆಲ್ಲ ಸರಿ ಉತ್ತರವನ್ನು ಕೊಡ್ತಾರೆ ನೋಡೋಣ. ಸೊ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥವ್ರ ಹತ್ರ ಒಂದು ರಿಕ್ವೆಸ್ಟ್ ಇದೆ, ಏನಂದರೆ ಎಂದಿನಂತೆ ನೀವು ಕರೆ ಮಾಡುವಾಗ ದಯವಿಟ್ಟು ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ ಕರೆ ಮಾಡಿ. ಅದರ ಜೊತೆಗೆ ಟಿ ವಿ ನೋಡ್ತಾ ಮಾತಾಡಬೇಡಿ. ಹೇಗಿದ್ದರೂ ಈ ಕಾರ್ಯಕ್ರಮ ಮತ್ತೆ ಸಂಜೆ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಸೊ ದಯಮಾಡಿ ನೀವು ಟಿ ವಿಯನ್ನು ದೂರ ಇಟ್ಟು, ಟಿ ವಿಯಿಂದ ದೂರ ಇದ್ಬಿಟ್ಟು ಮಾತಾಡೋದು ತುಂಬ ಒಳ್ಳೆಯದು. ಅದರ ಜೊತೆಗೆ ಈ ಕಾರ್ಯಕ್ರಮ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಪ್ಲೋಡ್ ಆಗೋದ್ರಿಂದ ನೀವು ಯಾವಾಗ ಬೇಕಾದರೂ ಈ ಕಾರ್ಯಕ್ರಮವನ್ನು ನಿಮ್ಮ ಮನೇಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಮತ್ತು ನಿಮ್ಮ ಮೊಬೈಲ್ಗಳಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ಬೋದು. ಅದರ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಇದೆ, ಏನಂದರೆ ತಾವೆಲ್ಲರೂ ಕೂಡ ದಯಮಾಡಿ ನಮ್ಮ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಮತ್ತು ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಮೂಲಕ ನಾವು ಒಂದು V1 ಚಾನಲಲ್ಲಿ ಪ್ರಸಾರ ಮಾಡ್ತಕ್ಕಂಥ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮದ ಅಪ್ಡೇಟ್ಸ್ ನಿಮಗೆ ಕ್ವಿಕ್ಕಾಗಿ ಟಾಪಪ್ಪಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮಗೆ ಮೊದಲು ಸಿಗೋದ್ರಿಂದ ನೀವು ಆ ಕಾರ್ಯಕ್ರಮವನ್ನು ಆಹ್ವಾನಿಸ್ಬೋದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಕರೆ ಮಾಡುವಾಗ ಒಂದು ಪ್ರಶ್ನೆಗೆ ಕೇವಲ 30 ಸೆಕೆಂಡ್ ಮಾತ್ರ ತೆಗೆದುಕೊಳ್ಳಿ. ಏಕೆಂದರೆ 2 ಅಥವಾ 3 ಆಪ್ಷನ್ಸ್ಗಳನ್ನ ಹೇಳ್ತಾ ಹೋದರೆ ಬೇರೆಯವ್ರಿಗೆ ಉತ್ತರ ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಉತ್ತರ ಗೊತ್ತಿದ್ದವ್ರಿಗೆ ಬೇಜಾರಾಗುತ್ತೆ ಅಂತ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಮಳೆಯ ಬಗ್ಗೆ ನಾವು ಮಾತಾಡಲೇಬೇಕು. ಸೊ ಮಳೆ ಅಂತಕ್ಕಂಥದ್ದು ಬಿಟ್ಟು ಬಿಡದೆ ಸಂಜೆಯಿಂದ ಕಾಡ್ತಾ ಇದೆ. ನಿನ್ನೆ ಕೂಡ ಸಂಜೆ ಸಾಕಷ್ಟು ಮಳೆ ಇತ್ತು, ಮೊನ್ನೆ ಕೂಡ ಸಾಕಷ್ಟು ಮಳೆ ಇತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ನಾವು ನಿನ್ನೆ ವಿಶ್ವ ನದಿಗಳ ದಿನವನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ನದಿಗಳ ಬಗ್ಗೆ ಮಾತಾಡೋದಾದರೆ ಹಲವಾರು ನದಿಗಳು ಇವತ್ತು ನಮಗೆ ಜೀವನದಿಗಳಾಗಿ ಮಾರ್ಪಾಡಾಗಿದ್ದಾವೆ, ಜೀವನದಿಗಳಾಗಿ ನಮ್ಮ ಜೊತೆ ಇದ್ದಾವೆ. ಆದರೆ ದುರದೃಷ್ಟದ ವಿಚಾರ ಏನು ಅಂದರೆ, ಆ ನದಿಗಳಿಗೆ ಯಥೇಚ್ಛವಾಗಿ ನಾವು ಫ್ಯಾಕ್ಟ್ರಿಯ ತ್ಯಾಜ್ಯವನ್ನು ಬಿಡ್ತಾ ಇದ್ದೀವಿ, ನಮ್ಮ ಮನೆ ಮಠಗಳ ಕಸಗಳನ್ನು ಅಲ್ಲಿ ಹಾಕ್ತಾ ಇದ್ದೀವಿ, ಆ ದೇವರ ಪೂಜೆ ಹೂವುಗಳನ್ನು ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕಸಗಳನ್ನು ಅಲ್ಲಿ ಹಾಕಿ ನಾವು ಆ ನದಿಗಳನ್ನು ಮಲಿನ ಮಾಡ್ತಾ ಇದ್ದೀವಿ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ನದಿಯಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಸೊ ದಯವಿಟ್ಟು ಈ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನದಿಗಳನ್ನು ಸ್ವಚ್ಛವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಸಾಧ್ಯವಾದರೆ ಅದು ಪ್ರಕೃತಿ ತಂತಾನೆ ಸ್ವಚ್ಛ ಮಾಡ್ಕೊಂಡ್ಬಿಡುತ್ತೆ, ಅದು ಬೇರೆ ವಿಚಾರ. ಆದರೆ ದಯವಿಟ್ಟು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನದಿಗೆ ಕಸವನ್ನು ಹಾಕೋದನ್ನು ಅವಾಯ್ಡ್ ಮಾಡಿ. ತ್ಯಾಜ್ಯ ಫ್ಯಾಕ್ಟ್ರಿಗಳಿಂದ ಬಿಡ್ತಕ್ಕಂಥ ಕಲುಷಿತ ನೀರಾಗಿರ್ಬೋದು, ಆ ವೇಸ್ಟೇಜ್ ಕಸಗಳಾಗಿರ್ಬೋದು, ಅದನ್ನು ದಯವಿಟ್ಟು ನದಿಗೆ ಬಿಡಬೇಡಿ. ಅದರ ಜೊತೆಗೆ ಬೇರೆ ಯಾವುದೇ ರೀತಿಯ ಒಂದು ತ್ಯಾಜ್ಯವನ್ನು ನದಿಗೆ ಹಾಕಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಸಾಮಾಜಿಕ ಕಳಕಳಿಯಿಂದ ಇದರ ಬಗ್ಗೆ ಒಂದಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಳಿ ಅಂತ ಹೇಳಿ ನಾನು ನಮಗೆ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇನ್ನು ನಾವು ಮಳೆ ಬಗ್ಗೆ ಮಾತಾಡ್ತಾ ಇದ್ವಿ. ಮಳೆ ಅಂತಕ್ಕಂಥದ್ದು ಈ ಸಂದರ್ಭಗಳಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಲಾಗಿದ್ರು ಕೂಡ ಸೊ ವರ್ಣದೇವನಿಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅವನಿಗೆ ಇಚ್ಛೆ ಬಂದಾಗೆ ಬರ್ತಾನೆ ಇರ್ತಾನೆ. ಸೊ ಎಷ್ಟು ಬೇಕಾದರೂ ಬರ್ತಾನೆ ಇರುತ್ತೆ. ದಯವಿಟ್ಟು ಎಲ್ಲರೂ ಸೇರಿಬಿಟ್ಟು ವರ್ಣದೇವನಲ್ಲಿ ಪ್ರೇ ಮಾಡೋಣ. ದೇವರೇ, ಈಗ ಮಳೆ ಸಾಕಷ್ಟು ಬಂದಿದೆ, ಬೆಳೆಗೆ ಇನ್ನೇನು ಕೈಗೆ ಬರಬೇಕಾಗಿರ್ತಕ್ಕಂಥ ಬೆಳೆಗಳು ಹಾಳಾಗೋಗ್ಬಿಡುತ್ತೆ. ಸೊ ದಯವಿಟ್ಟು ಕೃಪೆ ತೋರಿ ಒಂದು ಸ್ವಲ್ಪ ಬಿಸಿಲು ಬರೋದಕ್ಕೆ ಅವಕಾಶ ಮಾಡಿಕೊಡು, ಮಳೆ ಬರದೇ ಇರೋ ಹಾಗೆ ನೋಡ್ಕೋ ಅಂಥೇಳಿ ನಾವು
ಇಂದ್ರದೇವನಲ್ಲಿ ವರುಣದೇವನಲ್ಲಿ ನಾವು ಪ್ರೇ ಮಾಡ್ಬೋದು ಅಷ್ಟೇ. ಅದನ್ನು ಹೊರತುಪಡಿಸಿ ನಮ್ಮ ಹತ್ರ ಇನ್ನೇನು ಆಪ್ಷನ್ಸ್ ಇಲ್ಲ. ಸೊ ಈ ವಿಚಾರವನ್ನು ತಿಳಿಸ್ತಾ ಎಂದಿನಂತೆ ಒಂದಷ್ಟು ಉದ್ಯೋಗ ವಾರ್ತೆಗಳನ್ನು ಕೂಡ ನಾನು ಹಂಚಿಕೊಳ್ಳಿಕ್ಕಿದೆ, ಒಂದಷ್ಟು ರಕ್ತ ಬೇಕಾಗಿರ್ತಕ್ಕಂಥ ವಿಚಾರವನ್ನು ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶ ವಿದೇಶಗಳ ಮಾಹಿತಿಯನ್ನು ಕೂಡ ಕ್ವಿಕ್ ಆಗಿರ್ತಕ್ಕಂಥ ಸಮಯದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆಯ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ನಿಮ್ಮೆಲ್ಲರೂ ಕೂಡ ಪ್ರಶ್ನೆಗೆ ಇನ್ನೇನು ಪ್ರಶ್ನೋತ್ತರವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಒಂದು ಕರೆ ಕೂಡ ಬರ್ತಾ ಇತ್ತು, ನೋಡೋಣ. ಆ ಕರೆ ಬಂದರೆ ಅವ್ರ ಜೊತೆ ಮಾತಾಡ್ತೀನಿ, ಅದ್ರ ಜೊತೆಗೆ ಪ್ರಶ್ನೋತ್ತರಗಳನ್ನು ಕೂಡ ಕೇಳೋದಕ್ಕೆ ಶುರು ಮಾಡ್ತೀನಿ. ಸೊ ನಿನ್ನೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದೆ. ಎಷ್ಟೊಂದು ಜನ ತುಂಬ ಅವರವರಿಗೆ ಸರಿ ಅನಿಸಿದ ಉತ್ತರವನ್ನು ಕೊಟ್ಟರು ಕೂಡ ಅವು ನಮ್ಮ ಒಂದು ರೀತಿಯಲ್ಲಿ ಉತ್ತರನೇ ಬೇರೆ ಆಗಿದ್ದರಿಂದ ಅದು ಅವ್ರಿಗೆ ಬಹುಶಃ ತಪ್ಪು ಅಂತ ಅನಿಸಿರ್ಬೋದು. ಸೊ ನೋಡೋಣ ಇವತ್ತು ಯಾವೆಲ್ಲ ರೀತಿಯ ಪ್ರಶ್ನೆಗಳಿದ್ದಾವೆ, ಅದ್ರ ಜೊತೆಗೆ ಯಾರು ಎಂತೆಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೀಡ್ತಾರೆ ಅಂಥೇಳಿ. ಸೊ ಪ್ರಶ್ನೋತ್ತರ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಕ್ವಿಕ್ ಆಗಿರ್ತಕ್ಕಂಥ ಅಪ್ಡೇಟನ್ನು ಕೊಟ್ಬಿಡ್ತೀನಿ. ನಾನು ಆಗಲೇ ಹೇಳಿದಾಗೆ ಇವತ್ತು ಪಂಡಿತ ದೀನ್ ದಯಾಳ್ ಉಪಾಧ್ಯಾಯ ಅವರ ಒಂದು ಸವಿ ನೆನಪು, ಅವರ ಹುಟ್ಟುಹಬ್ಬಕ್ಕೆ ಆಗಿ ವಿಶೇಷವಾಗಿರ್ತಕ್ಕಂಥ ದಿನವನ್ನು ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ 5-6 ದಿನಗಳ ಕಾಲ ಕರ್ನಾಟಕ ಸೇರಿದಂತೆ ರಾಜ್ಯದ ಇತರ ಕಡೆ ಅತಿ ಹೆಚ್ಚಾಗಿ ಮಳೆ ಸಹಿತ ಗಾಳಿ ಬರುತ್ತೆ ಅಂತ ಹೇಳಲಾಗಿದೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ನಾನು ಕೇಳ್ಕೊಳ್ತೀನಿ. ಏಕೆಂದರೆ ಪ್ರವಾಸ ಮಾಡ್ತಕ್ಕಂಥವ್ರಿಗಾಗಿರ್ಬೋದು ಅಥವಾ ಊರಿಗೆ ಹೊರಗಡೆ ಹೋಗ್ಲಿಕ್ಕಂಥವ್ರಿಗೆ ಈಗೇನೋ ಆಲ್ರೆಡಿ ನಾವು ಮೆಂಟ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ, ಅದು ಹೋಗಲೇಬೇಕಾಗತ್ತೆ. ಸೊ ಆದರೂ ಕೂಡ ಸ್ವಲ್ಪ ದಯವಿಟ್ಟು ಎಚ್ಚರಿಕೆಯಿಂದ ನೀವು ಹೋಗ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಒಂದು ರಿಕ್ವೆಸ್ಟ್. ಏಕೆಂದರೆ ಹೋದ ಮೇಲೆ ಅಲ್ಲಿ ಸಿಗಾ ಹಾಕ್ಕೊಂಡು ಏನು ಸಮಸ್ಯೆ ಆಗೋದ್ರ ಬದಲು ಸ್ವಲ್ಪ ಹೊರಡೋದಕ್ಕಿಂತ ಮುಂಚೆನೇ ಎಚ್ಚರಿಕೆಯನ್ನು ವಹಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಆ ಪ್ರವಾಸಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದು ಮರಿಬೇಡಿ. ಅದೇ ರೀತಿ ITA ಪಾಸ್ ಆಗಿರ್ತಕ್ಕಂಥವ್ರಿಗೆ, SSLC ಪಾಸ್ ಆಗಿರ್ತಕ್ಕಂಥವ್ರಿಗೆ ಹಲವಾರು ಹುದ್ದೆಗಳನ್ನು ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ಅದರ ಒಂದು ವೆಬ್ಸೈಟಲ್ಲಿ ನೀವು ಅದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ತೊಗೋಬೋದು. ಸೊ ದಯವಿಟ್ಟು ವೆಬ್ಸೈಟ್ಗಳನ್ನ ಸರ್ಚ್ ಮಾಡ್ತಾ ಇರಿ, ಏಕೆಂದರೆ ಉದ್ಯೋಗದ ವಾರ್ತೆಗಳು ಸಾಕಷ್ಟು ಬರ್ತಾ ಇದ್ದಾವೆ. ಸೊ ಒಬ್ರಿಗೆಲ್ಲ ಒಬ್ರಿಗೆ ಅದರಿಂದ ಸಹಾಯ ಆಗೇ ಆಗತ್ತೆ. ಸೊ ನಿಮಗೆ ಅಲ್ಲದೆ ಇದ್ದರೂ ಅಟ್ಲೀಸ್ಟ್ ನಿಮ್ಮ ಸ್ನೇಹಿತರಿಗೆ ಅದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಓಕೆ, ತಿಂಡಿ ಆಯ್ತಾ ಮೇಡಮ್? ಓಕೆ ಮೇಡಮ್, ಇವತ್ತು 2 ವಿಶೇಷಗಳಿದೆ. ಒಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಹುಟ್ಟುಹಬ್ಬ, ಅದನ್ನು ಅಂತ್ಯೋದಯ ದಿವಸ ಅಂತ ಹೇಳಿ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದ್ರ ಜೊತೆಗೆ ನ್ಯಾಷನಲ್ ಬೆಸ್ಟ್ ಬ್ರೇಕ್ಫಾಸ್ಟ್ ಡೇ ಇದೆ, ಅಂದರೆ ವಿಶ್ವದ ಅತ್ಯುತ್ತಮ ತಿಂಡಿಯ ದಿನ ಅಂತ ಹೇಳಿ. ಸೊ ಇವೆರಡು ವಿಷಯದ ಬಗ್ಗೆ ಯಾವ್ದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಮೇಡಮ್? ಅಂದ್ರೆ ಅವರು ಯಾವ್ದಕ್ಕೆ ರಿಲೇಟೆಡ್ ಸರ್? ಅವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಫ್ರೀಡಂ ಫೈಟರ್ ಇರ್ಬೇಕಲ್ವಾ? ಹೌದು ಹೌದು. ಅದ್ರ ಜೊತೆಗೆ ಅವರು ಅಂತ್ಯೋದಯ ದಿವಸ್ ಅಂತಕ್ಕಂಥ ಒಂದು ದಿವಸ್ಗೆ ಅತ್ಯಂತ ಹೆಚ್ಚು ಸಪೋರ್ಟನ್ನು ಮಾಡಿ ಅದ್ರ ಬಗ್ಗೆ ಹೋರಾಟವನ್ನು ಮಾಡಿರ್ತಕ್ಕಂಥವ್ರು. ಏನಂದ್ರೆ ಬಡವರಿಗೆ ಎಲ್ಲ ರೀತಿಯ ಒಂದು ಸಲಕರಣೆಗಳು ಸೌಕರ್ಯಗಳು ಸಿಗಬೇಕು ಅಂತ ಹೇಳಿ ಅವರನ್ನ ಮೇಲ್ದರ್ಜೆಗೆ ಎತ್ತಬೇಕು ಅಂತ ಹೇಳಿ ಅವರು ಹೋರಾಟ ಮಾಡಿರ್ತಕ್ಕಂಥವ್ರು. ಅದಕ್ಕೋಸ್ಕರನೇ ಅದನ್ನ ಅಂತ್ಯೋದಯ ದಿವಸ್, ಅಂದ್ರೆ ಬಡವರಿಗೆ ಅಂತ್ಯೋದಯ ದಿವಸಗಳು ಅಂತ ಹೇಳಿ. ಹೌದು ಹೌದು ಮೇಡಮ್. ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್? ಅದೇ ಅವ್ರು ಫ್ರೀಡಂ ಫೈಟರ್ ಅಂತ ಮಾತ್ರ ಗೊತ್ತಿತ್ತು, ಅವ್ರ ಬಗ್ಗೆ ಇನ್ನು ಹೆಚ್ಚಿಗೆ ಗೊತ್ತಿಲ್ಲ. ಇನ್ನು ಬ್ರೇಕ್ಫಾಸ್ಟ್ ಡೇ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾವು ನಮ್ಮಲ್ಲಿ ಮುಂಚೆ ಎಲ್ಲ ಬ್ರೇಕ್ಫಾಸ್ಟ್ ಗೆ ಅಂತಂದ್ರೆ ರೊಟ್ಟಿ, ಚಪಾತಿ, ಇಡ್ಲಿಗಳು ಅವನ್ನೇ ಮಾಡ್ತಾ ಇದ್ರು ಸರ್ ನಮ್ಮಲ್ಲೆಲ್ಲ ಆಲ್ಮೋಸ್ಟ್. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ವೆಸ್ಟರ್ನ್ ಶೋಕಿಗೆ ಹೋಗ್ಬಿಟ್ಟು ಈ ನೂಡಲ್ಸ್ ಮತ್ತೆ ಏನ್ ಓಟ್ಸ್ ಸ್ವಲ್ಪ ಹೆಲ್ದಿನೇ ಇರುತ್ತೆ. ಫಾಸ್ಟ್ ಬಿಟ್ರೆ ಈ ಮ್ಯಾಗಿ ಮತ್ತೆ ನೂಡಲ್ಸ್ ಗಳು ಮತ್ತೆ ಬೇರೆ ಬೇರೆ ಫಾಸ್ಟ್ ಫುಡ್ ಗಳನ್ನ ತಯಾರಿಸ್ತಿರೋದ್ರಿಂದ ಅವು ಏನೋ ಅಷ್ಟು ಹೆಲ್ದಿ ಅಲ್ಲ ಸರ್. ಆದಷ್ಟು ನಾವು ಈ ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ ಅಂತವನ್ನೇ ಬ್ರೇಕ್ಫಾಸ್ಟ್ ಮಾಡಿದ್ರೆ ಚೆನ್ನಾಗಿ ಅಂತ ಅನ್ಸುತ್ತೆ ಸರ್. ಬ್ರೇಕ್ಫಾಸ್ಟ್ ಗೆ ಆದಷ್ಟು ಹೆಲ್ತಿ ಫುಡ್ ತಗೋಬೇಕು ಸರ್. ಓಕೆ. ಸೊ ಬೆಳಗ್ಗೆ ಕೆಲವೊಬ್ರು ಈ ಬ್ರೆಡ್, ಬಿಸ್ಕೆಟ್ಸ್, ಬರ್ಗರ್ಗಳು, ಅದ್ರ ಜೊತೆಗೆ ಈ ಕುಕೀಸ್ಗಳನ್ನೆಲ್ಲ ತಿಂತಾರೆ, ಮೈದಾಯಿಂದ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಸೊ ವಿಜ್ಞಾನದಲ್ಲಿ ಆಸ್ ಪರ್ ಡಾಕ್ಟರ್ ಕೂಡ ಒಂದು ಮಾತನ್ನ ಹೇಳ್ತಾರೆ, ನಾವು ಒಂದು ವೇಳೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಕಬ್ಬಿಣದ ವಸ್ತುಗಳನ್ನು ತಿಂದ್ಬಿಟ್ರು ಕೂಡ ನಮ್ಮ ದೇಹಕ್ಕೆ ಕರಗಿಸ್ತಕ್ಕಂಥ ಶಕ್ತಿ ಇದೆ.
ಆದರೆ ಮೈದಾನ ಒಂದು ಕರಗಿಸ್ತಕ್ಕಂಥ ಶಕ್ತಿ ನಮ್ಮ ದೇಹಕ್ಕಿಲ್ಲ. ಹಾಗಾಗಿ ಬೇಕರಿ ವಸ್ತುಗಳನ್ನು ಅಥವಾ ಮೈದಾದಿಂದ ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಹೌದು ಸರ್. ನಮ್ಮನೆ ನಾವು ಮುಂಚೆ ಎಲ್ಲ ಬೇಕರಿ ಫುಡ್ಗಳನ್ನ ತಿಂತಿದ್ವಿ ಸರ್, ರೆಗ್ಯುಲರ್ ಆಗಲ್ಲ, ಅವಾಗ. ಅದಕ್ಕೆ ಈಗ ನಮ್ಮ ಮನೆಯವರು ಇದ್ರಲ್ಲಿ ವಿಡಿಯೋ ನೋಡಿದಾಗಿಂದ ಫುಲ್ ಅವಾಯ್ಡ್ ಮಾಡ್ಬಿಟ್ಟಿದ್ದಾರೆ ಸರ್. ನಮ್ಮ ಮನೇಲಿ ತರೋದೇ ಇಲ್ಲ ಈ ಬೇಕರಿ ಫುಡ್ಗಳನ್ನ, ಫುಲ್ ಅವಾಯ್ಡ್ ಮಾಡ್ಬಿಟ್ಟಿದ್ದಾರೆ. ಓಕೆ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ದಿನ ಇದೆ. ಅದೇನಂದ್ರೆ ವರ್ಲ್ಡ್ ಫಾರ್ಮಾಸಿಸ್ಟ್ ಡೇ ಕೂಡ ಇದೆ ಇವತ್ತು. ಸೊ ವರ್ಲ್ಡ್ ಫಾರ್ಮಾಸಿಸ್ಟ್ ಡೇ ಅಂದ್ರೆ ಏನಂದ್ರಿ? ವರ್ಲ್ಡ್ ಫಾರ್ಮಾಸಿಸ್ಟ್ ಡೇ ಕೂಡ ಇದೆ. ವರ್ಲ್ಡ್ ಫಾರ್ಮಾಸಿಸ್ಟ್ ಡೇ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಶ್ವ ಔಷಧಿ ವ್ಯಾಪಾರಿಗಳ ದಿನ ಅಂತಾನು ಕೂಡ ಹೇಳ್ಬೋದು ಶಾರ್ಟ್ ಫಾರ್ಮ್ ಅಲ್ಲಿ. ಸೊ ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ನೋಡಿರ್ತೀರಿ. ಸೊ ಯಾರೂ ಕೂಡ ಬಾಗಿಲು ತೆಗಿಲಿಕ್ಕೆ ಅವಕಾಶ ಇರಲಿಲ್ಲ ಅವರ ವ್ಯಾಪಾರಗಳನ್ನ ಮಾಡಲಿಕ್ಕೆ. ಆದರೆ ಹಗಲಿರುಳು ಕೂಡ ತಮ್ಮದೇ ಅನ್ನೋ ಹಾಗೆ ಜನರಿಗೋಸ್ಕರ ಸೇವೆ ಮಾಡಿರ್ತಕ್ಕಂಥವ್ರು ಈ ಔಷಧ ವ್ಯಾಪಾರಿಗಳು. ಎಷ್ಟೋ ಜನ ಈ ಸಂದರ್ಭಗಳಲ್ಲಿ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಂಡ್ರು ಅವರು. ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಅವ್ರಿಗೋಸ್ಕರ? ಔಷಧಿ ವ್ಯಾಪಾರಿಗಳ ಬಗ್ಗೆ. ಹೌದು ವರ್ಲ್ಡ್ ಫಾರ್ಮಸಿ ಅಂದ್ರೆ ಅದು ಒಂದು ಒಳ್ಳೆ ಪ್ರೊಫೆಷನ್ ಸರ್. ಇತ್ತೀಚೆಗೆಲ್ಲ ರೋಗ ರುಜಿನಗಳೆಲ್ಲ ಜಾಸ್ತಿ ಆಗಿದ್ದಾವೆ. ಔಷಧಿ ವ್ಯಾಪಾರಿಗಳು ಅಂದ್ರೆ ಅದು ಒಳ್ಳೆ ಪ್ರೊಫೆಷನ್ ಅಂತಾನೆ ಹೇಳ್ಬೋದು ಸರ್. ಅದು ಅವ್ರಿಗೆ ಅದು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಕ್ಕಂಥದ್ದು ಕೆಲಸ. ಓಕೆ. ಅದು ಯಾಕೆಂದ್ರೆ ಇವಾಗ ಮುಂಚೆ ಎಲ್ಲ ಇವಾಗ ಇಷ್ಟೊಂದು ಫೆಸಿಲಿಟೀಸ್ ಇರ್ಲಿಲ್ಲ ಸರ್. ಈಗ ಡಾಕ್ಟರ್ ಅವ್ರು ಯಾರೇ ಯಾವ ಮೆಡಿಕಲ್ ಶಾಪ್ ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಅಲ್ಲಿ ಸರ್ಟನ್ ಬೇಸಸ್ ಮೇಲೆ ಮಾತ್ರ ಸಿಗ್ತಾ ಇದ್ವು ಮೆಡಿಸಿನ್ಗಳು. ಇವಾಗ ಎಲ್ಲಾ ಕಡೆನೂ ಎಲ್ಲಾ ತರದ ಮೆಡಿಸಿನ್ಗಳು ಅವೈಲೇಬಲ್ ಇದಾವೆ. ಅದು ಒಂದು ಮೆಡಿಕಲ್ ಫೀಲ್ಡ್ ನಲ್ಲಿ, ಮೆಡಿಕಲ್ ಇದರಲ್ಲಿ ಮೆಡಿಸಿನ್ ಫೀಲ್ಡ್ ನಲ್ಲಿ ಅಂದ್ರೆ ಅದು ಒಂದು ರೆವಲ್ಯೂಷನ್ ಆಗಿದೆ ಅಂತಾನೆ ಹೇಳ್ಬೋದು ಸರ್. ಹೌದು. ನಾವ್ ಮುಂಚೆ ಈಗ ಬೇರೆ ಊರಲ್ಲಿರೋ ಡಾಕ್ಟರ್ ತೋರ್ಸ್ಕೊಂಡ್ವಿ ಅಂದ್ರೆ ಅವನ್ನ ಅಲ್ಲೇ ಹೋಗಿ ತರ್ಬೇಕಿತ್ತು, ಅದು ಅಲ್ಲಿಂದಾನೇ ತರ್ಸ್ಕೋಬೇಕಾಗಿತ್ತು. ಹೌದು. ಬೇರೆ ಕಡೆ ಎಲ್ಲ ಅವೈಲೇಬಲ್ ಇರ್ತಿರ್ಲಿಲ್ಲ. ಇವಾಗ ಈ ಒಳ್ಳೊಳ್ಳೆ ಮೆಡಿಕಲ್ ಶಾಪ್, ಈಗ ದಾವಣಗೆರೆಗೆ ಬಂದ್ರೆ ಈ ವಿನಾಯಕ ಮೆಡಿಕಲ್ಸ್ ಅಥವಾ ಅಪೋಲೋ ಮೆಡಿಕಲ್ಸ್ ಅಂತ ಕಡೆ ಎಲ್ಲ ಮೆಡಿಸಿನ್ಸ್ ಸಿಗುತ್ತೆ ಸರ್ ಆಲ್ಮೋಸ್ಟ್. ಹೌದು. ಆದ್ರಿಂದ ಅದು ಒಂದು ಒಳ್ಳೆ ಪ್ರೊಫೆಷನ್ ಅಂತಾನೆ ಹೇಳ್ಬೋದು ಸರ್. ಅದರಲ್ಲಿ ಲಾಭ ಗಳಿಕೆನೂ ಚೆನ್ನಾಗಿದೆ ಸರ್, ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಫಾರ್ಮಸಿ ಮಾಡೋದು ಇದರಲ್ಲಿ. ಸೊ ಈಗ ನಮ್ಮ ಒಂದು ಹೆಮ್ಮೆಯ ಅನಂತ್ ಕುಮಾರ್ ಅವರು ಜನರಿಗೆ ಎಲ್ರಿಗೂ ಸುಲಭ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಜೆನರಿಕ್ ಮೆಡಿಸಿನ್ಸ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅದಕ್ಕೂ ಕೂಡ ಮತ್ತೆ ಈ ಒಂದು ಒರಿಜಿನಲ್ ಮೆಡಿಸಿನ್ಸ್ ಅನ್ನೋದಕ್ಕಿಂತ ಬ್ರ್ಯಾಂಡೆಡ್ ಮೆಡಿಸಿನ್ಸ್ ಕಂಪೇರ್ ಮಾಡಿದ್ರೆ ತುಂಬ ಒಂದು ವ್ಯತ್ಯಾಸ ಇರುತ್ತೆ ಸಾಕಷ್ಟು ಪ್ರಮಾಣದಲ್ಲಿ. ಈ ಬೇರೆ ಮೆಡಿಸಿನ್ಸ್ ಫಾರ್ ಎಕ್ಸಾಂಪಲ್ ಒಂದು BP ಔಷಧಿ ಒಂದು 70 ರಿಂದ 80 ರೂಪಾಯಿ 10 ಮಾತ್ರೆಗಿದ್ರೆ ಅದೇ ಜೆನರಿಕ್ ಮೆಡಿಸಿನ್ಸು 8 ರಿಂದ 10 ರೂಪಾಯಿಗೆ ಸಿಗುತ್ತೆ. ಆದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಜನರು ಅದನ್ನ ಯೂಸ್ ಮಾಡ್ಲಿಕ್ಕೆ ಗವರ್ಮೆಂಟ್ ನವರು ಮಾಡಿದಾರಲ್ಲ ಸರ್, ಹೌದು, ಜನೌಷಧಿ ಅಂಗಡಿಗಳಲ್ಲಿ ಮೆಡಿಸಿನ್ಸ್ ಗಳನ್ನ ರೀಸನಬಲ್ ಪ್ರೈಸ್ ಗಳಿಗೆ ಕೊಡ್ತಾ ಇದಾರಲ್ಲ ಸರ್. ಅದೇ ಜನೌಷಧಿ ಕೇಂದ್ರದಲ್ಲಿ ಅದು ಒಂದು ಶ್ಲಾಘನೀಯ ಸರ್. ಮತ್ತೆ ಇನ್ನೂ ಒಂದು ಆನ್ಲೈನ್ ನಲ್ಲಿ ಮೆಡಿಸಿನ್ ಗಳನ್ನ ತರಿಸ್ಕೊಂತಾರಲ್ಲ, ಅದನ್ನ ಸ್ವಲ್ಪ ರೀಸನಬಲ್ ಬೀಳುತ್ತೆ. ಓಕೆ. ಅದರಿಂದ ಅಂತ ಫೆಸಿಲಿಟಿಗಳೆಲ್ಲ ಬಂದಿರೋದು ಒಂದು ಒಳ್ಳೆ ಒಂದು ಬದಲಾವಣೆ ಅಂತಾನೆ ಹೇಳ್ಬೋದು. ಎಸ್. ಓಕೆ ಮೇಡಮ್. ಸೊ ಈಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಮಯ. ಸೊ ಪ್ರಶ್ನೆ ಇನ್ನೇನು ರೆಡಿ ಆಗ್ತಾ ಇದೆ, ರೆಡಿ ಕೂಡ ಇದೆ. ಸೊ ನಾನು ಪ್ರಶ್ನೆಯನ್ನು ಕೇಳಿದ್ರೆ 30 ಸೆಕೆಂಡಲ್ಲಿ ಉತ್ತರ ಹೇಳಲಿಕ್ಕೆ ರೆಡಿ ಇದ್ದೀರಾ? ಓಕೆ. ಟಿವಿ ನೋಡ್ತಾ ಇದ್ದೀರಾ? ಓಕೆ. ನಿಮ್ಮ ಮೊದಲನೇ ಪ್ರಶ್ನೆ, ಸುವಾಸಿತ ಸಾಂಬಾರುಗಳ ರಾಣಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ ಬಂದು ಉತ್ತರ, ನನ್ನ ಪ್ರಶ್ನೆ ಆಪ್ಷನ್ಸ್ ಕೊಡೋದಕ್ಕಿಂತ ಮುಂಚೆನೇ ಹೇಳ್ಬಿಟ್ರಿ ಏಲಕ್ಕಿ ಅಂತ. ಸೊ ದಾಲ್ಚಿನ್ನಿ, ಶುಂಠಿ, ಲವಂಗ ಇದು ಯಾವುದು ಅಲ್ವಾ? ಓಕೆ. ಏನಕ್ಕೆ ಏಲಕ್ಕಿಗೆ ಅಷ್ಟೊಂದು ಮಹತ್ವ ಅಂತ ಕೇಳ್ಬೋದಾ? ಏನಕ್ಕೆ ಅಷ್ಟೊಂದು ಮಹತ್ವ ಅಂತ ಕೇಳ್ಬೋದಾ? ಏನದು ಅರ್ಧ ಸ್ಪೆಷಲ್ ಮಹತ್ವ ಅಂದ್ರೆ ಅದೇ ಸರ್, ಅದು ಅದ್ರದ್ದು ಆರಾಮ ಇರುತ್ತಲ್ಲ ಅದು. ಮತ್ತೆ ಸ್ವೀಟ್ ಗಳಿಗೆಲ್ಲ ಅದರಿಂದ ಒಂದು ಟೆಕ್ಸ್ಚರೇ ಬಂದ್ಬಿಡುತ್ತೆ. ಓಕೆ. ನಾವ್ ಬೇರೆ ಏನೇ ಐಟಮ್ ಹಾಕಿದ್ರು ಏಲಕ್ಕಿ ಅದನ್ನ ಹಾಕ್ಲಿಲ್ಲ ಅಂತಂದ್ರೆ, ಏಲಕ್ಕಿ ಲವಂಗನ ಆ ಒಂದು ಅದೇ ಇವು ಆರಾಮ ಮತ್ತೆ ಟೆಕ್ಸ್ಚರ್ ಬರೋದಿಲ್ಲ ಸರ್. ಅದಕ್ಕೆ ಅದನ್ನ ಸುವಾಸಿತ ಸಾಂಬಾರುಗಳ ರಾಣಿ ಅಂತ ಕರೀತಾರೆ. ಓಕೆ. ಸೊ ನೀವು ಹೇಳೋ ಪ್ರಕಾರ ಅದನ್ನ ಹಾಕ್ಲಿಲ್ಲ ಅಂದ್ರೆ ಆ ತಿಂಡಿ ಅಂತಕ್ಕಂಥದ್ದು ಆ ಒಂದು ಫ್ಲೇವರ್ ಅನ್ನು ಕೊಡಲ್ಲ, ಆ ಸ್ಮೈಲ್ ಕೊಡಲ್ಲ ಅಂತ. ಎಸ್. ಖಂಡಿತ ಅದು
ಸರಿ ಉತ್ತರ ಕೂಡ ಏಲಕ್ಕಿ ಅಂತಕ್ಕಂಥದ್ದು. ಫೈನ್. ಇವತ್ತಿನ ಈ ಒಂದು ಇದಕ್ಕೇನಾದ್ರು ಒಂದು ಸಾಂಗ್ಸ್ ಇಟ್ಟಿದ್ದೀರಾ ಮೇಡಮ್? ಹೇಳ್ತೀನಿ ಸರ್. ನದಿಗಳ ದಿನ ಅಂತ ಹೇಳಿದ್ರಲ್ಲ ಸರ್, ಹೌದು, ಅದಕ್ಕೆ ಒಂದು ಹೇಳ್ತೀನಿ. ಜೀವನದ ಫಿಲಮಿಂದ ಒಂದು ಸಾಂಗ್ ಹೇಳ್ತೀನಿ. ಖಂಡಿತ ಮೇಡಮ್, ಹೇಳಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ಓ ದೇವನದಿ ಈ ವೈಯಾರಿ, ಈ ತಾಯಿಯೋ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ, ಕೊಡಗಲಿ ಹೊತ್ತಿ ಹರಿಯುವೆ ನಲಿವಿಂದ, ತರುತ್ತಲಿ ಎಲ್ಲೆಲ್ಲೂ ಆನಂದ, ಹಸಿರಿನ ಬೆಳೆ ತಂದು ಉಡಿಯುವ ಜಲ ತಂದು, ಗೆಲ್ಲುವಿನಗೆ ಎಂಬ ಶ್ರೀಗಂಧ, ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲ್ಲಿ ಕಾಡಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ, ಮಂದಗಾಮಿನಿ ಶಾಂತಿವಾಹಿನಿ, ಚಿರನೂತನ ಚೇತನಗಾತೆಯು ನೀನೆ ದಕ್ಷಿಣ ಮಂದಾಕಿನಿ. ಸೂಪರ್ 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 ಮ್ಯಾಮ್, ತುಂಬ ಚೆನ್ನಾಗಿತ್ತು ಹಾಡು, ಅದ್ಭುತವಾಗಿರ್ತಕ್ಕಂಥ ಹಾಡು. ಸೊ ನದಿಗಳ ನದಿಗಳ ಅಂತ ಹೇಳಿದ್ರಲ್ಲ ಸರ್, ಆ ಸಾಂಗ್ ಚೆನ್ನಾಗಿದೆ, ತುಂಬಾ ಇಷ್ಟ ನನಗೆ. ಹೌದು ಹೌದು, ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆ ಕೂಡ ಹೌದಿದು. ಸೊ ತುಂಬ ಚೆನ್ನಾಗಿ ಹಾಡು ಹೇಳಿದ್ರಿ, ಅದೇ ರೀತಿ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾತಾಡಿದ್ರಿ. ಸೊ ಧನ್ಯವಾದಗಳಮ್ಮ, ಹೀಗೆ ಕರೆ ಮಾಡ್ತಾ ಇರಿ. ಸೊ ಮತ್ತೆ ನಮ್ಮ ಜೊತೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇರೋಣ. ಥ್ಯಾಂಕ್ ಯು ಸೊ ಮಚ್ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನು ಕೇಳಿದ್ದಾಯಿತು. ಕಾರ್ಯಕ್ರಮದ ಮೊದಲನೇ ಕರೆನೇ ಮಾಡಿರ್ತಕ್ಕಂಥ ಮಂಜುಳಾ ಮೇಡಮ್ ಅವರು ಸರಿ ಉತ್ತರವನ್ನು ಕೂಡ ಕೊಟ್ಟರು. ಸೊ ನೋಡೋಣ ಇನ್ನು ಯಾರು ಕರೆ ಮಾಡ್ತಾರೆ, ಅವರು ಹೇಗೆ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಅದ್ರ ಜೊತೆಗೆ ನಾವು ಹಲವಾರು ವಿಚಾರಗಳನ್ನ ಕೂಡ ಮಾತಾಡ್ತಾ ಇದ್ವಿ. ಸೊ ಬಡವರನ್ನ ಮೇಲೆತ್ತಲಿಕ್ಕೆ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಹಾಕ್ಕೊಳ್ತಾನೆ ಇದ್ದಾವೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಆ ಯೋಜನೆಗಳು ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ತಲುಪದೇ ಇದ್ದಾಗ ಆ ಯೋಜನೆಗಳು ಫೇಲ್ ಆಗುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತದೆ, ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್, ತಮ್ಮ ಹೆಸರು? ರತ್ನಮ್ಮ ಅಂತ ಸರ್. ರತ್ನಮ್ಮ, ಎಲ್ಲಿಂದ ಅಮ್ಮ ಕರೆ ಮಾಡ್ತಾ ಇರೋದು? ಕೈದಾಳೆಯಿಂದ ಸರ್. ಎಲ್ಲಿಂದ? ಕೈದಾಳೆ. ಕೈದಾಳ, ಓಕೆ ಓಕೆ. ಸೊ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ನಮ್ಮ ಹುಡುಗ ಐಟೆ ಮುಗಿಸಿಟ್ಟೆ ಸರ್. ಹಾ, ಪಾಸ್ ಆಗಿದ್ದಾನೆ. ಅವನಿಗೆ ಯಾವ್ದಾದ್ರು ಒಂದು ಉದ್ಯೋಗ ಕೊಡ್ತೀರಾ ಅಂತ ಕೇಳೋಣ ಅಂತ. ಅದೇಮ್ಮ, ನಾನು ಜಾಬ್ದು ಹೇಳ್ತಾನೆ ಇದ್ದೀನಿ. ಅದು ITI ಪಾಸ್ ಆಗಿರೋತಕ್ಕಂಥವ್ರಿಗೆ ಸಾಕಷ್ಟು ಜಾಬ್ಸ್ ಎಲ್ಲ ಆಪರ್ಚುನಿಟೀಸ್ ಇದೆ. ಆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಕ್ಕೆ ಹೇಳಿ ನಿಮ್ಮ ಮಗನಿಗೆ. ಅದರಲ್ಲಿ ಸಾಕಷ್ಟು ಹುದ್ದೆಗಳಿಗೆ ಆಫರ್ ಕೊಟ್ಟಿದ್ದಾರೆ. ಆಯ್ತಾ? ವೆಬ್ಸೈಟ್ ಚೆಕ್ ಮಾಡಕ್ಕೆ ಹೇಳಿ. ಅಲ್ಲೇ ಆನ್ಲೈನಲ್ಲೇ ಸಿಗುತ್ತೆ ಅಮ್ಮ ಅಪ್ಲಿಕೇಶನ್ಸ್ ಎಲ್ಲ. ಆಯ್ತಾ? ಸರ್ಕಾರಿ ಹುದ್ದೆಗಳಿಗೆ ಆನ್ಲೈನಲ್ಲೇ ಕರೆದಿದ್ದಾರೆ, ಅಲ್ಲೇ ಅಪ್ಲಿಕೇಶನ್ಸ್ ಹಾಕ್ಲಿಕ್ಕೆ ಹೇಳಿಮ್ಮ. ಓಕೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಇನ್ನೊಂದು ಕರೆ ಬಂದರೆ ಅವ್ರಿಗೂ ಕೂಡ ಪ್ರಶ್ನೆಯನ್ನು ಕೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತಾ ಇದ್ದೆ, ಸೊ ಬಡವರಿಗೆ ಅಂಥೇಳಿ ಸರ್ಕಾರ ಹಲವಾರು ಯೋಜನೆಗಳನ್ನು ಪ್ರಾರಂಭ ಮಾಡ್ತಾನೆ ಇರುತ್ತೆ, ಅವ್ರಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಸೊ ಎಷ್ಟೋ ಸಂದರ್ಭಗಳಲ್ಲಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡೋದಾಗಿರ್ಬೋದು, ಅವರಿಗೆ ತರಬೇತಿಯನ್ನು ಕೊಟ್ಟು ಅವ್ರಿಗೆ ಸ್ವಾವಲಂಬಿಗಳನ್ನಾಗಿ ಮಾಡಲಿಕ್ಕೆ ಹಲವಾರು ಹುದ್ದೆಗಳಿಗೆ ಹಲವಾರು ಬಟ್ಟೆ ಟೈಲರಿಂಗ್ ಮಿಷನ್ಸ್ಗಳನ್ನು ಕೊಡ್ತಾರೆ. ಟೈಲರಿಂಗನ್ನು ಕೂಡ ಅವ್ರಿಗೆ ಫ್ರೀಯಾಗಿ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಹಲವಾರು ಮೆಹಂದಿಗಳನ್ನು ಹೇಳ್ಕೊಡ್ತಕ್ಕಂಥದ್ದು, ಮೇಕಪ್ಗಳನ್ನು ಮಾಡ್ಕೊಡ್ತಕ್ಕಂಥ ಹೇಳ್ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನು ಹೊಲಿತಕ್ಕಂಥದ್ದನ್ನು ಹೇಳ್ಕೊಡ್ತಾರೆ. ಹೀಗೆ ಹಲವಾರು ಯೋಜನೆಗಳನ್ನು ಸರ್ಕಾರ ಬಡವರಿಗೋಸ್ಕರನೇ ರೂಪಿಸಿದೆ. ಆದರೆ ಆ ಯೋಜನೆಗಳು ಬಡವರಿಗೆ ಸರಿಯಾದ ರೀತಿಯಲ್ಲಿ ತಲುಪೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆಯಾ ಅದನ್ನು ನೋಡೋಣ. ಸರ್, TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿ.
ಸರ್ ಟಿ ವಿ ವ್ಯಾಲಿ ಮ್ಯೂಟ್ ಮಾಡಿದ್ದೀರಾ? ಹಾಂ ಸರ್ ಮಾಡಿದ್ದೀವಿ ಸರ್. ಓಕೆ ಸರ್, ತಮ್ಮ ಹೆಸರು? ಅರುಣ್ ಕುಮಾರ್ ಅಂತ ಸರ್. ಸರ್ ಟಿ ವಿ ವ್ಯಾಲಿ ಮ್ಯೂಟ್ ಆಗಿಲ್ಲ. ಹಲೋ ಸರ್, ನನ್ನ ಧ್ವನಿ ನನಗೆ ಕೇಳಿಬಿಡುತ್ತೆ ಸರ್, ನಾನೇನು ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ. ಹಲೋ ಸರ್ ಹೇಳಿ, ಎಲ್ಲಿಂದ ಮಾತಾಡ್ತಿರೋದು? ದಾವಣಗೆರೆಯಿಂದ ಸರ್. ಸರ್ ಟಿ ವಿ ವ್ಯಾಲಿ ಮ್ಯೂಟ್ ಆಗಿಲ್ಲ ಸರ್. ದಾವಣಗೆರೆಯಿಂದ ಮಾತಾಡ್ತೀರಾ ಸರ್? ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಯಾರಿಲ್ಲ ಸರ್. ಓಕೆ ಸರ್, ಏನು ಮಾಡ್ತಿದ್ದೀರಿ ತಾವು? ಏನಿಲ್ಲ ಸರ್, ಕೆಲಸ ಇಲ್ಲ ಸರ್, ಹಂಗಾಗಿ ಫೋನ್ ಮಾಡಿದ್ವಿ ಸರ್. ಓಕೆ, ಏನಾಗಿದೆ ನಿಮ್ಮ ಕ್ವಾಲಿಫಿಕೇಷನು? ಸರ್ PUC ಆಗಿದೆ ಸರ್. PUC? ಹೌದು ಸರ್. ಓಕೆ, ಮೊನ್ನೆ ಇದರಲ್ಲಿ ಇದು ಇತ್ತಲ್ಲ, ಹೋಗ್ಲಿಲ್ವಾ ನೀವು? ಉದ್ಯೋಗ ಮೇಳ ಇತ್ತಲ್ಲ ಜಿಲ್ಲಾಡಳಿತ ಕಚೇರಿಯಲ್ಲಿ? ಇಲ್ಲ ಸರ್, ಹೋಗಿಲ್ಲ ಸರ್. ಸೆಪ್ಟೆಂಬರ್ 21ಕ್ಕೆ ಇತ್ತು. ನಾನು 3-4 ದಿವಸ ಕಂಟಿನ್ಯೂಸ್ ಆಗಿ ಹೇಳಿದೆ ಅದನ್ನು. 21ನೇ ತಾರೀಕು 22ನೇ ತಾರೀಕು ಕೂಡ ಉದ್ಯೋಗ ಮೇಳ ಇತ್ತು. ಹಲವಾರು ಕಂಪನಿಗಳವರು ಬಂದಿದ್ದರು. ಹಾಂ ಸರ್. ಸೊ ಡೈರೆಕ್ಟಾಗಿ SLC ಆದಾಗಿಂದ ಹಿಡಿದು ಡಿಗ್ರಿ ಆಗಿರೋರ ತನಕ ಎಲ್ಲರಿಗೂ ಕೂಡ ಜಾಬ್ ಆಪರ್ಚುನಿಟೀಸ್ ಇತ್ತು. ಟ್ರೈ ಮಾಡಬೇಕಿತ್ತು ತಾನೇ? ಓಕೆ, ತೊಂದರೆ ಇಲ್ಲ. ನೆಕ್ಸ್ಟ್ ಯಾವ್ದಾದ್ರು ಉದ್ಯೋಗ ಮೇಳ ಬಂದರೆ ಮತ್ತೆ ನಾನು ಖಂಡಿತ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಟಿ ವಿ ನೋಡ್ತಾ ಇರಿ. ಮತ್ತು ಸಾಕಷ್ಟು SLC PUC ಆಗಿರ್ತಕ್ಕಂಥವ್ರಿಗೂ ಕೂಡ ಒಂದು ಉದ್ಯೋಗದ ಇದು ಇತ್ತು. ನಾನು ಆಗಲೇ ಕೂಡ ಹೇಳಿದೆ, ಮತ್ತೆ ಅದನ್ನು ಇನ್ನೊಮ್ಮೆ ರಿಪೀಟ್ ಮಾಡಿ ಹೇಳ್ತೀನಿ. ಸೊ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ಸರ್, ಖಂಡಿತ ಯಾವುದಾದ್ರೂ ಒಂದು ಒಳ್ಳೆ ಹುದ್ದೆ ಸಿಗುತ್ತೆ. ಹೌದು ಸರ್. ಹಾಂ, ಒಳ್ಳೇದಾಗಲಿ ಸರ್. ಮತ್ತೆ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಇಲ್ಲ ಸರ್, ಇವತ್ತು ಯಾರ್ದು ಬರ್ತಾರೆ ಇಲ್ಲ, ಏನಿಲ್ಲ ತಾಳಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಟಿ ವಿ ನೋಡ್ತಾ ಇರಿ, ಸಾಕಷ್ಟು ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮ್ಗೆ ನೀಡ್ತಾ ಇರ್ತೀನಿ. ಸೊ ಯಾವುದಾದ್ರೂ ಒಂದು ನಿಮಗೆ ಸರಿ ಅನ್ಸಿದ್ದನ್ನು ಆಯ್ಕೆ ಮಾಡ್ಕೊಳ್ಳಿ ಸರ್. ಹಾಂ ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಎಸ್ ವೀಕ್ಷಕರೇ, ಉದ್ಯೋಗದ ಮಾಹಿತಿಯನ್ನು ನಾನು ಸಾಧ್ಯವಾದಷ್ಟು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಯಾಕೆಂದರೆ ನನ್ನ ತುಂಬ ಜನ ಮಿತ್ರರಿಗೆ ಉದ್ಯೋಗದ ಅವಶ್ಯಕತೆ ಇದ್ದೇ ಇದೆ. ಸೊ ಅವರಿಗೆ ಯಾವುದಾದ್ರೂ ರೀತಿಯಿಂದ ಸಹಾಯ ಆದರೆ ನನಗೆ ನಿಜವಾಗ್ಲೂ ಅದು ಖುಷಿ ಆಗುತ್ತೆ. ಸೊ ನೋಡೋಣ, ನನ್ನ ಹತ್ರ ಇರ್ತಕ್ಕಂಥ ಉದ್ಯೋಗಗಳ ಮಾಹಿತಿಯನ್ನು ಕೂಡ ನಾನು ಅನಂತರದಲ್ಲಿ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸರ್ಕಾರ ಕೊಡ್ತಕ್ಕಂಥ ಯಾವುದೇ ಸವಲತ್ತನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಆ ಟ್ರೈನಿಂಗ್ಗಳಲ್ಲಿ ಭಾಗಿಯಾಗಿ ನೀವು ಅದನ್ನು ಸಾಲ ತಗೊಳ್ತಿರೋ ಇಲ್ವೋ, ಆ ಜಾಬ್ ಮಾಡ್ತಿರೋ ಇಲ್ವೋ ಪರವಾಗಿಲ್ಲ, ಬಟ್ ಆ ಒಂದು ಟ್ರೈನಿಂಗ್ ಅಂತ ಆಗಿದ್ರೆ ಯಾವುದೋ ಒಂದು ಸಂದರ್ಭಗಳಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಟ್ರೈನಿಂಗನ್ನು ಹೇಗಿದ್ರು ನಿಮಗೆ ಸ್ಟೈಫಂಡನ್ನು ಕೊಡ್ತಾರೆ. ವಾರಗಂಟ್ಲೆ ಅಥವಾ ತಿಂಗಳಗಂಟ್ಲೆ ಕೊಟ್ಟಾಗ ಊಟ, ವಸತಿ ಎಲ್ಲ ಸೌಕರ್ಯವನ್ನು ಸರ್ಕಾರದವರು ಕೊಟ್ಟು ನಿಮಗೆ ಅವರು ಟ್ರೈನಿಂಗನ್ನು ಕೊಡ್ತಾರೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಖಂಡಿತ ಮನೇಲಿ ಕೂತ್ಕೊಂಡು ಏನು ಜಾಬ್ ಇಲ್ಲ ಅಂದಾಗ ನಿಮಗೆ ಆ ಒಂದು ಟ್ರೈನಿಂಗು ಫ್ಯೂಚರಲ್ಲಿ ಹೆಲ್ಪ್ ಆಗ್ಬೋದು, ಅಥವಾ ನೀವೇ ನಿಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಕ್ಕೂ ಕೂಡ ಅದು ಹೆಲ್ಪ್ ಆಗ್ಬೋದು. ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಕೊಡ್ತಕ್ಕಂಥ ಯಾವುದೇ ಉಚಿತ ಸೌಲಭ್ಯಗಳನ್ನು ವ್ಯರ್ಥ ಮಾಡ್ಕೊಳ್ಳದೆ ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಸಲಹೆ. ಸೊ ಎರಡನೇ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಅದಾದ ನಂತರ ಯಾರು ಕರೆ ಮಾಡ್ತಾರೆ ಅವರ ಒಂದು ಕರೆಯನ್ನು ಸ್ವೀಕರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎರಡನೇ ಪ್ರಶ್ನೆ ಬಂದು, ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು ಅಂಥೇಳಿ. ಸೊ ತುಂಬ ಟ್ರಿಕಿ ಕ್ವಶನ್ ಇದು. ಸೊ ಫಸ್ಟ್ ಗೌರ್ಮೆಂಟ್ ಎಂಪ್ಲಾಯ್ಮೆಂಟಲ್ಲಿ ಕ್ಲಿಯರ್ ಮಾಡಿ ಜಾಬ್ ತೊಗೊಂಡವರು ಯಾರು ಅಂಥೇಳಿ, IAS ಪರೀಕ್ಷೆಯನ್ನು ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು ಅಂಥೇಳಿ. ಸೊ ಎಷ್ಟೊಂದು ಹಳೆಯ ಪ್ರಶ್ನೆ ಇದು. ಸೊ ಇತ್ತೀಚಿನ ದಿನಗಳಲ್ಲಿ ಇದನ್ನು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ಹೂ ಹ್ಯಾಸ್ ಕ್ಲಿಯರ್ಡ್ ದ IAS ಎಕ್ಸಾಮ್ಸ್ ಫಸ್ಟ್ ಇಂಡಿಯನ್ ಅಂಥೇಳಿ. ಸೊ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ನೋಡೋಣ, ಆಪ್ಷನ್ಸನ್ನು ಕೂಡ ಕೊಡ್ತೀನಿ ಒಂದು ಕರೆ ಬರೋ ಹೊತ್ತಿಗೆ. ಸೊ ದಯವಿಟ್ಟು ಕರೆ ಮಾಡ್ತಕ್ಕಂಥವ್ರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಟಿ ವಿ ನೋಡ್ತಾ ಮಾತಾಡಬೇಡಿ, ಅದ್ರ ಜೊತೆಗೆ ಟಿ ವಿನ ಮ್ಯೂಟ್ ಮಾಡಿ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ನೇರ ಪ್ರಸಾರ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮ ಮನೆಗೆ ತಲುಪೋಷ್ಟೊತ್ತಿಗೆ 3-4 ಸೆಕೆಂಡ್ ತಡವಾಗುತ್ತೆ. ಸೊ ನಾನು ಹೇಳಿದ್ದು ನಿಮಗೆ ತಡವಾಗಿ ಕೇಳಿಸುತ್ತೆ, ನೀವು ಹೇಳಿದ್ದು ನನಗೆ ಕೇಳಿಸುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಮಾತುಗಳು ನನಗೆ ರಿಪೀಟಾಗಿ ಕೇಳಿಸ್ತಾ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಟಿ ವಿ ನೋಡ್ತಾ ಮಾತಾಡಬೇಡಿ, ಅದರಿಂದ ಬೇರೆ ವೀಕ್ಷಕರಿಗೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ದಯವಿಟ್ಟು ಅದನ್ನು ಮನವರಿಕೆ ಮಾಡಿಕೊಂಡು ರಿಕ್ವೆಸ್ಟನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎರಡನೇ ಪ್ರಶ್ನೆ ಕೇಳಾಗಿದೆ, ಅದಕ್ಕೆ ಆಪ್ಷನ್ಸ್ ಕೊಡೋದಕ್ಕಿಂತ ಮುಂಚೆ ಇನ್ನು ಬೇರೆ ವಿಚಾರಗಳ ಬಗ್ಗೆನೂ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ನಾವು ಯಾವಾಗಲೂ ಕೂಡ ನಮ್ಮ ಒಂದು ಭಾರತದ ಬಗ್ಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಮಹಾನ್ ಮಹಿಮರನ್ನು ನೆನೆಸ್ಕೊಳ್ಳೇಬೇಕು. ಅದರಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂದು ದೊಡ್ಡ ಹೆಜ್ಜೆನೇ ಹಾಕೋಗಿದ್ದಾರೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ತಮ್ಮ ಒಂದು ಜೀವಿತಾವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಗಳು 1-2 ಅಂತ ಹೇಳಲಿಕ್ಕಾಗಲ್ಲ. ಸೊ ಅಂಥ ಎಲ್ಲ ಮಹನೀಯರನ್ನ ನಾವು ನೆನೆಸ್ಕೊಳ್ಳೇಬೇಕು.
ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ನಾನು ಹೇಳಲೇಬೇಕು. ಅದೇನು ಅಂದರೆ ಶಾಲಾ 6ರಿಂದ 8 ಪದವೀಧರ ಶಿಕ್ಷಕರ ನೇಮಕಾತಿಗೆ ಆದಷ್ಟು ಬೇಗ ಕರೆಯನ್ನು ಕೊಡ್ತಾ ಇದ್ದಾರಂತೆ. ಅದರ ಜೊತೆಗೆ ಶಾಲಾ ಮಕ್ಕಳಿಗೆ ವಾರದಲ್ಲಿ 6 ದಿನ ಮೊಟ್ಟೆ ವಿತರಣೆ ಕಾರ್ಯಕ್ರಮಕ್ಕೆ ಇವತ್ತಿನಿಂದ ಚಾಲನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ತುಂಬ ಒಳ್ಳೆಯ ವಿಚಾರ. ಎಲ್ಲ ಮಕ್ಕಳಿಗೂ ಕೂಡ ಮೊಟ್ಟೆ ಸಿಗುತ್ತೆ. ಸೊ ಇನ್ನು ಆ ಮೂಲಕನಾದರೂ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಒಂದಷ್ಟು ಹೆಚ್ಚಾದರೆ ಒಳ್ಳೆಯದು ಅಂತಕ್ಕಂಥದ್ದು ನಮಗೂ ಕೂಡ ತುಂಬ ಖುಷಿ ಇದೆ. UP ಸರ್ಕಾರ ಒಂದು ಹೊಸ ಆದೇಶವನ್ನು ಹೊರಡಿಸಿತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯವರು ಸೆಪ್ಟೆಂಬರ್ 30 ತಮ್ಮ ಆಸ್ತಿಯನ್ನು ಘೋಷಣೆ ಮಾಡದೇ ಇದ್ದರೆ ಅವ್ರಿಗೆ ಸಂಬಳ ಇಲ್ಲ ಅಂತಕ್ಕಂಥ ಒಂದು ಖಡಕ್ ವಾರ್ನಿಂಗನ್ನು ಕೊಟ್ಟಿದೆ. ಸೊ ನಿಜಕ್ಕೂ ಕೂಡ UP ಸರ್ಕಾರವನ್ನು ನೋಡಿ ಬೇರೆ ಎಲ್ಲ ಸರ್ಕಾರಗಳು ಕೂಡ ಬಹುಶಃ ಕಲಿಬೇಕು ಅಂತ ಅನಿಸುತ್ತೆ. ಏಕೆಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಹಲವಾರು ಭ್ರಷ್ಟ ಅಧಿಕಾರಿಗಳನ್ನು ಹಿಡಿದ್ರು. ಆದರೆ ಅದ್ರ ಮುಂದೆ ಅದು ಏನಾಯಿತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅವ್ರಿಗೆಲ್ಲ ಒಂದು ಪಾಠವನ್ನು ಕಲಿಸಿದಾಗ ಯಾರು ಆ ರೀತಿಯ ತಪ್ಪುಗಳನ್ನು ಮಾಡೋಲ್ಲ ಅಂತ ಹೇಳ್ಬೋದು. ಮೈಸೂರು ಅರಮನೆ ಮುಂಭಾಗ ಪಾರಿವಾಳಗಳಿಗೆ ಕಾಳು ಹಾಕುವ ಪದ್ಧತಿಗೆ ಈಗ ತಡೆ ನೀಡಲಾಗಿದೆ. ಸೊ ಅದರಿಂದ ಏನಾಗ್ತಾ ಇತ್ತು ಅಂದರೆ ಆಫ್ಕೋರ್ಸ್ ಪ್ರೇಕ್ಷಕರು ಬರ್ತಕ್ಕಂಥವ್ರಿಗೆ, ಸಾರ್ವಜನಿಕರಿಗೆ ಅದೊಂಚೂರು ಖುಷಿ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಅರಮನೆಯ ಸುತ್ತಮುತ್ತ ಅದರಿಂದ ತುಂಬ ಒಂದು ವಾಸನೆ ಉಂಟಾಗ್ತಕ್ಕಂಥದ್ದಾಗಿರ್ಬೋದು. ಆ ಪಾರಿವಾಳಗಳ ಕೂರುವಿಕೆಯಿಂದ ಅರಮನೆಯ ಒಂದು ಸೌಂದರ್ಯಕ್ಕೆ ಧಕ್ಕೆ ಬರ್ತಕ್ಕಂಥದ್ದನ್ನು ಗಮನಿಸತಕ್ಕಂಥ ಸಂಸ್ಥರಾಗಿರ್ತಕ್ಕಂಥ ಯದುವೀರವರು ಮತ್ತು ಜಿಲ್ಲಾಡಳಿತ ಅಲ್ಲಿ ಆ ಒಂದು ಪಾರಿವಾಳಗಳಿಗೆ ಕಾಳು ಹಾಕ್ತಕ್ಕಂಥ ಒಂದು ಏನು ಪದ್ಧತಿ ಇತ್ತು ಅದನ್ನು ಬ್ರೇಕ್ ಮಾಡಿದ್ದಾರೆ. ಸೊ ಹಾಗೆ ನೋಡೋದಾದರೆ ತುಂಗಭದ್ರಾ ಜಲಾಶಯದ ಎಲ್ಲ 33ಗಳ ಕ್ರೆಸ್ಟ್ ಗೇಟ್ಗಳನ್ನು ಬದಲಾಯಿಸಲು ಸರ್ಕಾರ ಮುಂದಾಗಿದೆ ಅಂತ ನಿಜಕ್ಕೂ ಖುಷಿ ವಿಚಾರ. ಸೊ ಮುಂದೆ ಯಾವುದೇ ಈ ರೀತಿಯ ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಹೊಸದಾಗಿ ಚೇಂಜ್ ಮಾಡ್ತಾ ಇದ್ದಾರೆ. US ಜೊತೆ ಡ್ರೋನ್ ಒಪ್ಪಂದ ಪ್ರಗತಿಯಲ್ಲಿ ಕೋಲ್ಕತ್ತಾದಲ್ಲಿ ಸೆಮಿಕಂಡಕ್ಟರ್ ಘಟಕವನ್ನು ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ನಿಜಕ್ಕೂ ಖುಷಿ ವಿಚಾರ. ಸೊ ಒಳ್ಳೆಯದು. ಇದರಿಂದ ಕೂಡ ಸಾವಿರಾರು ಜನರಿಗೆ ಕೆಲಸ ಸಿಗೋ ಹಾಗೆ ಆಗಲಿ ಅಂತ ನಾವು ಕೂಡ ಆಶಯವನ್ನು ವ್ಯಕ್ತಪಡಿಸೋಣ. ಮತ್ತು ನಾನು 2ನೇ ಪ್ರಶ್ನೆಗೆ ಕೇಳಿದ್ದೀನಿ. ಸೊ ಯಾರು ಕರೆ ಮಾಡ್ತಾರೆ ಅವ್ರನ್ನ ಆ ಪ್ರಶ್ನೆಯನ್ನು ಕೇಳೋದಕ್ಕೆ ಮುಂದಾಗ್ತೀನಿ. ಇನ್ನೊಮ್ಮೆ ಆ ಪ್ರಶ್ನೆಯನ್ನು ರಿಪೀಟ್ ಮಾಡಿಬಿಡ್ತೀನಿ. ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು ಅಂಥೇಳಿ. ಸೊ ನನಗೂ ಕೂಡ ಕುತೂಹಲ ಇದೆ. ಈ 4 ಜನ ಭಾರತೀಯರಲ್ಲಿ ಯಾರು ಭಾರತ ಒಂದು ನಾಗರಿಕ ಸೇವೆಯನ್ನು ಮೊಟ್ಟ ಮೊದಲನೇ ಬಾರಿ ಪ್ರವೇಶ ಮಾಡಿದರು ಅಂಥೇಳಿ. ಸೊ ನೋಡೋಣ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಎಸ್ ಮೇಡಮ್, ತಮ್ಮ ಹೆಸರು? ಸರ್ ಸಾವಿತ್ರಮ್ಮ. ಸಾವಿತ್ರಮ್ಮ, ಎಲ್ಲಿಂದಮ್ಮ ಕರೆ ಮಾಡ್ತಾ ಇರೋದು? ಸರ್ ದಾವಣಗೆರೆಯಿಂದ. ಓಕೆ, ಏನು ಮಾಡ್ತಾ ಇದ್ದೀರಿ ತಾವು? ನಾವು ಇಲ್ಲಿ ಬಾಯ್ಸ್ ಕಾಲೇಜಾಗ ವರ್ಕ್ ಮಾಡ್ತೀವಿ ಸರ್. ಬಾಯ್ಸ್ ಕಾಲೇಜ್ ಅಲ್ಲ? ಸರ್ ಹೈಸ್ಕೂಲ್ ಫೀಲ್ಡ್ ಬಾಯ್ಸ್ ಕಾಲೇಜಲ್ಲಿ. ಓಕೆ, ಏನಾಗಿ ವರ್ಕ್ ಮಾಡ್ತಾ ಇದ್ದೀರಿ ಅಲ್ಲಿ? ನಾವು ಡಿ ಗ್ರೂಪ್ ಸರ್. ಡಿ ಗ್ರೂಪ್, ತುಂಬ ಖುಷಿ ಆಯಿತು ಸೊ ಎಲ್ಲ ಮಕ್ಕಳು ಹೋದ ನಂತರನೂ ಕೂಡ ಶಾಲೆಯನ್ನು ಕಾಲೇಜನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಅಲ್ವಾ? ಸರ್. ಓಕೆ, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ ಸರ್? ನಾವೀಗ 2002ರಲ್ಲಿ ಕಾಲೇಜ್ ಓಪನ್ ಆಗಿತ್ತು. 2003ರಿಂದ. ಓಕೆ, ಪರ್ಮನೆಂಟ್ ಆಗಿದೆಯಾ ನಿಮಗೆ? ಸರ್. ತುಂಬ ಒಳ್ಳೇದಮ್ಮ. ಸೊ ಹೇಗನ್ಸುತ್ತಮ್ಮ, ಎಲ್ಲ ವಿದ್ಯಾರ್ಥಿಗಳು ಹೋದ ನಂತರ ಕೂಡ ಶಾಲೆಯನ್ನು ಸ್ವಚ್ಛವಾಗಿಡ್ತೀರಿ, ಕಾಲೇಜನ್ನು ಸ್ವಚ್ಛವಾಗಿಡ್ತೀರಿ. ಸೊ ಬೆಳಗ್ಗೆ ಬಂದಾಗ ಎಲ್ಲ ಮಕ್ಕಳು ಖುಷಿಯಿಂದ ಕುತ್ಕೋತಾರೆ. ಸೊ ಏನ್ ಅನ್ಸುತ್ತಮ್ಮ ನಿಮ್ಮ ಕೆಲಸದ ಬಗ್ಗೆ? ನಮ್ ಕಾಲೇಜಲ್ಲಿ ನಮ್ಗೆಲ್ಲ ಮಕ್ಳು ಜೊತೆಗಿರೋದು ಫುಲ್ ಖುಷಿ ಇರುತ್ತೆ ಸರ್. ಹಳೆ ಮಕ್ಳು ಬಂದ್ರು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಓಕೆ ಅಮ್ಮ. ಇರೋ ಮಕ್ಳು ಅಷ್ಟೇ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಓಕೆ ಅಮ್ಮ. ಆಮೇಲೆ ನಮ್ ಲೆಕ್ಚರ್ಸ್ ಕೂಡ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಓಕೆ. ಸೊ ಎಷ್ಟೋ ಸಂದರ್ಭಗಳಲ್ಲಿ ಮಕ್ಕಳು ನಿಮ್ಮನ್ನೆಲ್ಲ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಏನ್ ಅನ್ಸುತ್ತಮ್ಮ ಆಗ? ಖುಷಿ ಆಗುತ್ತೆ ಸರ್. ಅವಾಗ ಆಂಟಿ ಅಂತ ಎಲ್ಲ ಬಂದು ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಶಾಲೆ ಬಿಟ್ಟು ಹೋಗುವಾಗ ನಿಮ್ಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾರೆ. ಹೌದು ಸರ್. ಎಕ್ಸಾಮ್ ಹೋಗುವಾಗ ಎಲ್ಲ ಹಂಗೆ ಮಾಡ್ತಾರೆ ಹುಡುಗರು. ಓಕೆ. ಸೊ ನಿಮ್ಮ ಮಕ್ಳು ಏನ್ ಮಾಡ್ತಾ ಇದಾರಮ್ಮ? ಸರ್, ನಿಮ್ಮ ಮಕ್ಳು ಏನ್ ಮಾಡ್ತಾ ಇದಾರೆ?
ನಮ್ ಮಕ್ಳದು ಎಲ್ಲ ಓದ್ ಮುಗಿತ್ ಸರ್, ಎಲ್ಲ ಡಿಗ್ರಿ ಮಾಡಿದ್ರು. ಇಬ್ರು ಹೆಣ್ಮಕ್ಳದು ಮದುವೆ ಮಾಡಿದೀವಿ. ಓಕೆ, ಆ ಮಗನ್ಗೆ ಹೆಣ್ ನೋಡ್ತಾ ಇದೀವಿ ಸರ್. ಹೌದಾ? ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಸೊ ಟಿ ವಿ ನೋಡ್ತಾ ಇದ್ದೀರಾ ಅಥವಾ ಕಾಲೇಜಲ್ಲೇ ಇದ್ದೀರಮ್ಮ? ಇಲ್ಲಿ ಕಾಲೇಜಲ್ಲಿ ಇದೀವಿ ಸರ್. ಕಾಲೇಜಲ್ಲಿ ಇದ್ದೀರಾ? ಓಕೆ. ಸೊ ಪ್ರಶ್ನೆ ಕೇಳಿದ್ರೆ ಏನಾದ್ರು ಉತ್ತರ ಹೇಳಲಿಕ್ಕೆ ಆಗುತ್ತಾ ನಿಮ್ಗೆ ಇವಾಗ? ಟ್ರೈ ಮಾಡ್ತೀನಿ ಸರ್. ಓಕೆ ಅಮ್ಮ. ಸೊ ಮೊದಲನೇ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು ಅಂತ ಹೇಳಿ. 4 ಆಪ್ಷನ್ಸ್ ಇದೆ. ಹೇಳಿ ಸರ್. ರಾಮಾನುಜ, ರವೀಂದ್ರನಾಥ್ ಟ್ಯಾಗೋರ್, ಸತ್ಯೇಂದ್ರನಾಥ್ ಟ್ಯಾಗೋರ್, GK ಗೋಖಲೆ. ಸರ್ ಮೊದಲನೇ ಆಪ್ಷನ್ ಅನ್ಕೊಂತೀನಿ ಸರ್. ಮೊದಲನೇ ಆಪ್ಷನ್ ಅಂತ ಹೇಳ್ತಾ ಇದ್ದೀರಾ? ಹಾ. ಓಕೆ ಅಮ್ಮ, ನೋಡ್ತೀನಿ ಆ ಉತ್ತರ ಸರಿಯಾಗಿದ್ಯಾ ಇಲ್ವಾ ಅಂತ ಹೇಳಿ. ಸೊ ಕರೆ ಮಾಡಿದ್ದಕ್ಕೆ ತುಂಬಾ ಖುಷಿ ಸರ್ ಆಯ್ತು. ಹಲೋ ಸರ್, ಹೇಳಿಮ್ಮ, ಹೇಳಿ. ಇವತ್ತು ನಮ್ಮ ತಮ್ಮನ ಮಗಳ ಬರ್ತಡೇ ಇದೆ, ಸ್ನೇಹ ಅಂತ ಹೇಳಿ. ಸ್ನೇಹ ಅಂತನಾ? ಓಕೆ. ಫೋಟೋ ಶೇರ್ ಮಾಡಿದ್ದೀನಿ ನೋಡ್ರಿ ಸರ್. ಹೌದಮ್ಮ, ಖಂಡಿತ. ಇವತ್ತು ಶೇರ್ ಮಾಡಿದ್ರೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ, ಬಟ್ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದರೆ ನಾಳೆ ಆ ಒಂದು ಫೋಟೋನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಮ್ಮ. ಸೊ ತುಂಬ ಖುಷಿ ಆಯ್ತುಮ್ಮ ನಿಮ್ಮ ಜೊತೆ ಮಾತಾಡಿ. ಸೊ ಹೀಗೆ ಕರೆ ಮಾಡ್ತಾ ಇರಿಮ್ಮ. ಸೊ ನಿಮ್ಮ ತಮ್ಮನ ಮಗಳಾಗಿರ್ತಕ್ಕಂಥ ಸ್ನೇಹ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿಮ್ಮ. ಸರಿ ಸರ್. ಓಕೆಮ್ಮ, ಒಳ್ಳೆಯದಾಗಲಿ. ಥ್ಯಾಂಕ್ ಯುಮ್ಮ, ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಯಾವುದೇ ಕೆಲಸ ಆಗಲಿ ಆ ಕೆಲಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಗೌರವ ಇದೆ ಅಂಥೇಳಿ ಇವ್ರ ಮೂಲಕ ನಾವು ತಿಳ್ಕೊಬೋದು. ಸೊ ಅಮ್ಮ ಡಿ ಗ್ರೂಪ್ ನೌಕರರು ಆಗಿದ್ದರೂ ಕೂಡ ಶಾಲೆಯಲ್ಲಿ ಪರೀಕ್ಷೆ ಬರೆಯಲಿಕ್ಕೆ ಹೋಗುವಾಗ ವಿದ್ಯಾರ್ಥಿಗಳು ಆ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ತಾಯಿ ಸ್ಥಾನವನ್ನು ಖಂಡಿತ ಯಾರೂ ತುಂಬಲಿಕ್ಕೆ ಆಗೋದಿಲ್ಲ. ಸೊ ನಮಸ್ಕಾರ ಮಾಡಿ ಹೋಗ್ತಾರೆ. ಶಾಲೆ ಬಿಟ್ಟು ಅವ್ರದ್ದೆಲ್ಲ ಡಿಗ್ರಿ ಮುಗಿದ ಮೇಲೆ ಹೋಗಿ ಬರ್ತೀವಿ ಅಂಥೇಳಿ ನಮಸ್ಕಾರ ಮಾಡಿ ಪ್ರೀತಿಯಿಂದ ಅವರಿಂದ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾರೆ. ಸೊ ಇವೆಲ್ಲ ಮನ ಮುಟ್ತಕ್ಕಂಥ ವಿಚಾರಗಳು. ಸೊ ಒಳ್ಳೆಯದಾಗಲಿ. ತುಂಬ ಒಳ್ಳೆ ಕೆಲಸವನ್ನು, ಪವಿತ್ರವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದುವಾಗ ಇಷ್ಟೊಂದು ಆಡಂಬರ ಅಂತಕ್ಕಂಥದ್ದು ಇರಲಿಲ್ಲ. ಸೊ ನಾವೆಲ್ಲ ತುಂಬ ಸಭ್ಯರಾಗಿ ನಮ್ಮ ಪಾಡಿಗೆ ನಾವು ಹೋಗಿ ಬರ್ತಾ ಇದ್ವಿ. ಆದರೆ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ವರ್ಕ್ಲೋಡ್ ಇರುತ್ತೆ. ಅದೇ ರೀತಿ ಅಷ್ಟೇ ಶಾಲಾ ಕಾಲೇಜುಗಳಲ್ಲಿ ಆ ಪೇಪರ್ನ ಬಿಸಾಕೋದು, ಕಸಗಳನ್ನು ಮಾಡೋದು ಮಾಡೇ ಮಾಡ್ತಾರೆ. ಅವೆಲ್ಲವನ್ನು ಒಪ್ಪುವಾಗಿ ನೀಟಾಗಿ ಕ್ಲೀನ್ ಮಾಡಿ ಒಂದು ಒಳ್ಳೆ ವಾತಾವರಣವನ್ನು ವಿದ್ಯಾರ್ಥಿಗಳ ಪಾಠ ಕಲೀಲಿಕ್ಕೆ ಒಂದು ಸಿದ್ಧ ಮಾಡ್ಕೊಳ್ತಕ್ಕಂಥ ಸೇವೆಯಲ್ಲಿ ಅವರಿದ್ದಾರೆ. ಸೊ ಒಳ್ಳೆಯದಾಗಲಿ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸುಮಾರು 22 ವರ್ಷಗಳಿಂದ ಆ ಕೆಲಸವನ್ನು ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ ಅಂತ ಅವ್ರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ನೋಡೋಣ, 2ನೇ ಪ್ರಶ್ನೆಗೆ ಅವ್ರು ಹೇಳ್ತಕ್ಕಂಥ ಉತ್ತರ ತಪ್ಪಾಗಿತ್ತು. ಮುಂದಿನ ಕರೆ ಯಾರು ಮಾಡ್ತಾರೆ ಅವರಿಂದ ಒಂದು ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ. ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ. ಸೊ ಫಸ್ಟ್, ಹೂ ಇಸ್ ದ ಫಸ್ಟ್ IAS ಆಫೀಸರ್ ಅಂತ ನುಗ್ಬೇಕಾದ್ರೆ ಆನ್ಸರ್ನ ಹೇಳ್ಬೋದು, ಅಥವಾ ನಿಮಗೆ ಪ್ರಶ್ನೆ ಬರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಅಥವಾ ಹೂ ಕ್ಲಿಯರ್ಡ್ ದ IAS ಎಕ್ಸಾಮ್ಸ್ ವಿಚ್ ಇಸ್ ದ ಫಸ್ಟ್ ಇಂಡಿಯನ್ ಅಂತಲೂ ಕೂಡ ನಿಮಗೆ ಕ್ವಶನ್ ಬರ್ಬೋದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದೀರಿ ಅವರಿಗೆ ಅಂತ ಹೇಳ್ತಾ ನೋಡೋಣ ಯಾರು ಒಂದು ಸರಿ ಉತ್ತರವನ್ನು ಕೊಡ್ತಾರೆ ಅಂತ. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಸಾಕಷ್ಟು ವಿಚಾರಗಳನ್ನು ಹೇಗೆ ತುಂಗಭದ್ರಾ ಗೇಟ್ನ ಒಂದು ಎಲ್ಲ ಕ್ರಿಸ್ಟ್ ಗೇಟ್ಗಳನ್ನ ಹೊಸದಾಗಿ ಅಳವಡಿಸ್ಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಲೆನಾಡಲ್ಲಿ ಮುಂದುವರಿದ ಕಾಡಾನೆ ಹಾವಳಿ, ಬೆಳೆ ನಾಶ ಆಗಿದೆ, ರೈತರು ತುಂಬ ಬೇಜಾರಾಗಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಪ್ರಕೃತಿ ಮುನಿದ್ರೆ ಇನ್ನೊಂದು ಕಡೆಗಳಲ್ಲಿ ಈ ಒಂದು ಕಾಡು ಪ್ರಾಣಿಗಳಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಮೊನ್ನೆ ಈ ಕಾಡು ಪ್ರಾಣಿಗಳ ವಿಚಾರ ಬಂದಾಗ ಒಂದು ವಿಚಾರ ಹೇಳಲೇಬೇಕು. ಮೊನ್ನೆ ಎಂಥ ಒಂದು ಅವಘಡ ನಡೆದೋಗ್ಬಿಟ್ಟಿತ್ತು ಅಂದರೆ, 2 ಆನೆಗಳು ಇದ್ದಕ್ಕಿದ್ದಂಗೆ ಮದವೇರ್ಬಿಟ್ಟು ಏನು ನಮ್ಮ ಮೈಸೂರಿನ ಈಗ ಆಲ್ರೆಡಿ ಆನೆ ಬಿಡಲ್ಲಿ ಬೀಡ್ಬಿಟ್ಟಿದ್ದಾವೆ. ದಸರಾ ಮಹೋತ್ಸವಕ್ಕೋಸ್ಕರ ಏನು ಅಂಬಾರಿಯನ್ನು ಹೊರಲಿಕ್ಕೋಸ್ಕರ ಬಂದಿರತಕ್ಕಂಥ ಗಜಪಡೆಯ 2 ಆನೆಗಳು, ಕಾಂಚನ ಮತ್ತು ಇನ್ನೊಂದು ಆನೆ ಒಂದಕ್ಕೊಂದು ಜಗಳ ಮಾಡಿ ರಸ್ತೆಗೆ ಬಂದುಬಿಟ್ಟಿದ್ವು ಅವು. ಸೊ ಅವನ್ನ ನಿಯಂತ್ರಿಸಿ ಯಾರಿಗೂ ಪ್ರಾಣಾಪಾಯ ಆಗದೇ ಇರೋ ಹಾಗೆ ಕಾಪಾಡಿರ್ತಕ್ಕಂಥ ಆ ಮಾವುತನಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಸರ್? ಹಲೋ ಸರ್, ತಮ್ಮ ಹೆಸರು? ಬಸವರಾಜ್ ಅಂತ ಹೇಳಿ. ಬಸವರಾಜ್ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್ ನಾವು ಇಟ್ಗಿಯಿಂದ. ಓಕೆ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಮೊದಲಿಗೆ? ಇಲ್ಲ ಸರ್. ಓಕೆ, ಏನು ಮಾಡ್ತಾ ಇದ್ದೀರಿ ಸರ್ ತಾವು? ಸರ್ ತಾವೇನು ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಸರ್. ವ್ಯಾಪಾರ ಮಾಡ್ತಾ ಇದ್ದೀರಾ? ಏನು ವ್ಯಾಪಾರ ಮಾಡ್ತೀರಿ ಅಂತ ಕೇಳ್ಬೋದಾ? ಸರ್ ಇದು ಆಲೂಗಡ್ಡೆ ಚಿಪ್ಸ್ ವ್ಯಾಪಾರ. ಓಕೆ ಓಕೆ, ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರಿ ಅಲ್ವಾ? ಹೌದು ಸರ್. ಓಕೆ ಓಕೆ ಸರ್, ಹೇಗೆ ನಡೀತಾ ಇದೆ ವ್ಯಾಪಾರ? ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ?
ಹಾ ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ಓಕೆ, ಸೊ ಇವತ್ತು ಬೆಸ್ಟ್ ಬ್ರೇಕ್ಫಾಸ್ಟ್ ಡೇ ಕೂಡ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ವಿಶ್ವ ಅತ್ಯುತ್ತಮ ತಿಂಡಿಯ ದಿವಸ ಇವತ್ತು. ಹೌದಾ? ಸೊ ನಿಮ್ಮ ಪ್ರಕಾರ ಒಳ್ಳೆ ತಿಂಡಿ ಅಂದ್ರೆ ಯಾವುದು? ನಿಮ್ಮ ಫೇವ್ರೇಟ್ ತಿಂಡಿ ಯಾವುದು ಸರ್? ಸರ್ ನಂದು ಫೇವ್ರೆಟ್ ತಿಂಡಿ ಹಬ್ಬ ಅಂದ್ರೆ ಚಿತ್ರಾನ್ನ ಸರ್. ಚಿತ್ರಾನ್ನ. ಹ್ಮ್. ಓಕೆ ಓಕೆ ಓಕೆ. ಸೊ ನಿಮ್ಮ ಪ್ರಕಾರ ಯಾವುದು ಒಳ್ಳೆ ತಿಂಡಿ ಅಂತ ಹೇಳ್ಬೋದು ಸರ್? ಸರ್ ಒಳ್ಳೆ ತಿಂಡಿ ಅಂದ್ರೆ ಇಡ್ಲಿ, ಓಕೆ, ಇವೆಲ್ಲ ರೈಸ್ ಐಟಮ್. ಆಮೇಲೆ ಅದ್ರಾಗ ಒಳ್ಳೆ ಚೆನ್ನಾಗಪ್ಪ ಅಂದ್ರೆ ಇಡ್ಲಿ. ಇಡ್ಲಿ. ಓಕೆ 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 ಸರ್, ಇಡ್ಲಿನೇ ಯಾಕೆ ಚೆನ್ನಾಗಿರೋದು ಅಂತ ಕೇಳ್ಬೋದಾ? ಯಾವ್ದು? ಇಡ್ಲಿನೇ ಯಾಕೆ ಚೆನ್ನಾಗಿರೋದು ಅಂತ ಹೇಳ್ತೀವಿ ಅಂತ ಕೇಳ್ಬೋದಾ? ಅಂದ್ರೆ ಬೆಳಗ್ಗೆ ನಾಷ್ಟ ಟಿಫನಿಗೆ ಅಂದ್ರೆ ಇಡ್ಲಿನ ಬೆಸ್ಟ್ ಅಂತ ಓಕೆ, ನನ್ನ ಅಭಿಪ್ರಾಯ ಸರ್. ಓಕೆ. ಸೊ ಬೆಳಗ್ಗೆ ಕೆಲವೊಬ್ರು ಎಲ್ಲ ಬೇರೆ ಬೇರೆ ಈ ಬ್ರೆಡ್ಡು ಬಿಸ್ಕೆಟ್ಸ್ಗಳನ್ನು ಅಥವಾ ಕುರ್ಕುರೇಸ್ಗಳೆಲ್ಲ ತಿಂತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ ನಮ್ದು ದಿನಚರಿ ಹೆಂಗಪ್ಪ ಅಂದ್ರೆ ಬೆಳಿಗ್ಗೆ ನಾವು ನಮ್ದು ರಾತ್ರಿ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ದು ಫ್ಯಾಕ್ಟ್ರಿ. ಬೆಳಿಗ್ಗೆ 6 ಗಂಟೆ ತನಕ ನಾವು ಮಾಡ್ತೀವಿ. ನಮ್ದು ಏನಪ್ಪ ಅಂದ್ರೆ ಬಿಸ್ಕೆಟ್ ಇವೆಲ್ಲ ಏನಲ್ಲ ಸರ್. ನಾವು ಬೆಳಿಗ್ಗೆ ಅಲ್ಲಿ ಒಲೆ ಹತ್ರ ಕೆಲಸ ಮಾಡ್ತೀವಲ್ಲ, ರಾಗಿ ಗಂಜಿ ಕುಡಿಯೋದು ನಮ್ದು ದಿನಚರಿ ಸ್ಟಾರ್ಟ್ ಮಾಡೋದು. ಓಕೆ ಓಕೆ. ಸೊ ಒಳ್ಳೇದಾಗಲಿ ಸರ್, ಒಂದು ಒಳ್ಳೆ ಹೆಲ್ತಿ ಹ್ಯಾಬಿಟನ್ನು ಇಟ್ಕೊಂಡಿದ್ದೀರಿ. ಅದೇ ಆಮೇಲೆ ನಮ್ದು ಈಟ್ ಟೆಂಪರೇಚರ್ ಜಾಸ್ತಿ ಸರ್. ಒಲಿ ಹತ್ರ ಕೆಲಸ ಮಾಡೋದಲ್ಲ, 8 ತಾಸು ಒಲಿ ಉರಿತೈತಿ. ಆದ್ರೆ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಕ್ ಆಗಲ್ಲ. ಹೌದು ಹೌದು. ಸೊ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ನಮ್ದು ಏನಿರ್ತೈತೆ ಆ ದಿನಚರಿ ಇದು ಮಾಡ್ತೀವಿ. ಓಕೆ ಓಕೆ, ಒಳ್ಳೇದು ಸರ್. ಸರ್ ಈಗ ಟಿವಿ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಸರ್. ಕ್ವಶನ್ ನೋಡಿದೆ. ಓಕೆ. ರವೀಂದ್ರನಾಥ್ ಟ್ಯಾಗೋರ್ ಸರ್. ರವೀಂದ್ರನಾಥ್ ಟ್ಯಾಗೋರಾ? ಸರ್ ಇದನ್ನು ಓದಿದ್ದೀರಾ ಅಥವಾ ಹೆಂಗೆ ಗೆಸ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾವು ಇದು ಇದರಲ್ಲಿ ನೋಡಿದ್ದೆ. ಸೊ SLC ಇದು ಬುಕ್ ಅಲ್ಲಿ SLC ಓದ್ಬೇಕಾದ್ರೆ ಇತ್ತು ಸರ್. ಅದ್ರ ಅವ್ರದ್ದು ಒಂದು ಫೋಟೋ, ಆಮೇಲೆ ಇದನ್ನು ಓದಿದ್ದಲ್ಲ. ಹಂಗಾಗಿ ನೆನಪು, ನಿಮ್ ಕ್ವಶನ್ ನೋಡಿದ ಕೂಡ ನೆನಪು ಅವರೇ ಇರ್ಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ. ಸೊ ನಿಮ್ಮ ಪ್ರಕಾರ ರವೀಂದ್ರನಾಥ್ ಟ್ಯಾಗೋರ್ ಅವರು ಪ್ರಥಮ ಭಾರತೀಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು ಅಂತ ಅಲ್ವಾ? ಹೌದು ಸರ್, ಹೌದು ಸರ್. ಓಕೆ, ನೋಡೋಣ ಸರ್ ಆ ಉತ್ತರ ಸರಿಯಾಗಿದೆಯಾ ಇಲ್ವಾ ಅಂತ ಹೇಳಿ ನಾನು ನಂತರದಲ್ಲಿ ಹೇಳ್ತೀನಿ. ಸೊ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ಹೀಗೆ ಕರೆ ಮಾಡ್ತಾ ಇರಿ ಸರ್, ಒಳ್ಳೇದಾಗಲಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಎಸ್ ವೀಕ್ಷಕರೇ, ಇವತ್ತು ಏನು ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಇದೆ. ಆ ಡೇನ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸಂಭ್ರಮಿಸಲೇಬೇಕು. ಏಕೆಂದರೆ ನಮಗೋಸ್ಕರ ನೂರಾರು ಜನ ಔಷಧ ವ್ಯಾಪಾರಿಗಳು ಹಗಲಿರುಳು ಅಂದೇ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರು ಮಾಡ್ತಕ್ಕಂಥ ಒಂದು ಸೇವೆಗೆ ನಾವು ಎಷ್ಟು ಬೆಲೆ ಕಟ್ಟೋಕ್ಕೂ ಸಾಧ್ಯನೇ ಇಲ್ಲ. ಏಕೆಂದರೆ ಕೋವಿಡ್ ಸಂದರ್ಭಗಳಲ್ಲಿ ಹಲವಾರು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರೂ ಕೂಡ ಯಾವತ್ತೂ ಅವರು ನಮಗೋಸ್ಕರ ಔಷಧಿ ಇಲ್ಲ ಅಂತ ಹೇಳಿಲ್ಲ. ಸೊ ಅಂಥ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ದಿವಸ ಆ ಎಲ್ಲ ಫಾರ್ಮಸ್ಯೂಟಿಕಲ್ಸ್ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ರಿಗೂ ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ, ಅವರ ಸೇವೆಗೆ ನಾವು ಧನ್ಯವಾದಗಳನ್ನ ಸಲ್ಲಿಸೋಣ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಎರಡನೇ ಸಲ ಕಾಲ್ ಮಾಡ್ತಿರೋದಕ್ಕೆ ಸಾರಿ. ಅದಕ್ಕೆ ಆನ್ಸರ್ ಸುಭಾಷ್ ಚಂದ್ರ ಬೋಸ್ ಸರ್. ಅದಕ್ಕೆ ಇಲ್ಲ, ನನ್ನ ಆಪ್ಷನ್ಸ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಇರಲೇ ಇಲ್ಲ ಅಮ್ಮ. ಹೌದಾ? ಯಾವ್ಯಾವ್ದಿತ್ತು ಸರ್ ಆಪ್ಷನ್? ನಾನು ಹೇಳಿದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರು, ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು, ರಾಮಾನುಜ ಅವರು, ಹಾಗೆ ಇನ್ನೊಂದು ಆಪ್ಷನ್ಸ್ ಬಂದು JK ಗೋಖಲೆ ಅವರು. ಈ 4 ಆಪ್ಷನ್ಸ್ ನಾನು ಕೊಟ್ಟಿದ್ದೆ. ಹೌದಾ? ಈ 4 ಆಪ್ಷನ್ಸ್ ಅಲ್ಲಿ ಅಂತಂದ್ರೆ ಮೋಸ್ಟ್ಲಿ ಗೋಖಲೆ ಅವರು ಇರ್ಬೋದು ಸರ್, ಗೊತ್ತಿಲ್ಲ ನನಗೆ ಪರ್ಫೆಕ್ಟ್ ಆಗಿ. ನಾನು ಸುಭಾಷ್ ಚಂದ್ರ ಬೋಸ್ ಅವ್ರು ICS ಮಾಡಿದ್ರು ಅಂತ ಓದಿದ್ದೆ, ಆದ್ರೆ ಅವ್ರು ಫಸ್ಟ್ನೇವರು ಅಂತ ಅನ್ಕೊಂಡಿದ್ದೆ. ಹಾಗಾದ್ರೆ ಫಸ್ಟ್ನೇವ್ರು ಅಲ್ಲ ಅಂತ ಅನ್ಸುತ್ತೆ. ಸಾರಿ ಸರ್, ರಾಂಗ್ ಆನ್ಸರ್ ಕೊಟ್ಟಿದ್ದೆ. ಇರ್ಲಿ, ತೊಂದರೆ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ನಿಮ್ಮ ಒಂದು ಪಾರ್ಟಿಸಿಪೇಷನ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ಎರಡನೇ ಪ್ರಶ್ನೆಯಾಗೇ ಉಳಿದಿದೆ. ಸೊ ಇನ್ನು ಯಾರು ಕೂಡ ಸರಿ ಉತ್ತರವನ್ನು ಕೊಟ್ಟಿಲ್ಲ. ಸೊ ಬನ್ನಿ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ನೋಡ್ಕೊಂಬರೋಣ. ಅದಾದ ನಂತರ ಯಾರು ಕರೆ ಮಾಡ್ತಾರೆ ಅವರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ನೋಡೋಣ. ಅದರ ಜೊತೆಗೆ ನಮ್ಮ ದಾವಣಗೆರೆಯ ಸುತ್ತಮುತ್ತ ಏನು ನಡೀತಾ ಇದೆ, ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಮತ್ತು ಹೊರ ರಾಜ್ಯಗಳಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ.
ಪ್ರೀತಿಯ ವೀಕ್ಷಕರೇ, ನಾನು ಆಗಲೇ ಕಾರ್ಯಕ್ರಮಕ್ಕೆ ಒಂದು ವಿರಾಮಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಆ ಪ್ರಶ್ನೆಯನ್ನು ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನೋಡೋಣ ಯಾರಾದರೂ ಸರಿ ಉತ್ತರವನ್ನು ಕೊಡ್ತಾರಾ ಅಂಥೇಳಿ. ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು ಅಂತಕ್ಕಂಥದ್ದು ಈ ಪ್ರಶ್ನೆ. ಸೊ ಯಾರು ಮೊಟ್ಟ ಮೊದಲನೇ ಬಾರಿಗೆ IAS ಎಕ್ಸಾಮ್ಸನ್ನು ಕಂಪ್ಲೀಟ್ ಮಾಡಿದ್ರು ಅಂತಕ್ಕಂಥದ್ದು ಈ ಪ್ರಶ್ನೆ. ಒಂದು ಕರೆ ಬರ್ತದೆ ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ದಯವಿಟ್ಟು. ಹಲೋ ಮೇಡಮ್, ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಸ್ವಲ್ಪ ಹೊರಗಡೆ ಬಂದು ಮಾತಾಡ್ತೀರಾ? ಎಸ್ ವೀಕ್ಷಕರೇ, ತುಂಬ ಕರೆಯಲ್ಲಿ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ಕರೆಯನ್ನು ಕಟ್ ಮಾಡಬೇಕಾಯಿತು, ಕ್ಷಮೆ ಇರಲಿ. ಸೊ ನೋಡೋಣ ಯಾರು ಮೊಟ್ಟ ಮೊದಲನೇ ಬಾರಿಗೆ ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ್ರು, ಅವರು ಭಾರತೀಯರು ಅಂತಕ್ಕಂಥದ್ದು ಪ್ರಶ್ನೆ. ಸೊ ನೋಡೋಣ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಹೇಳಿ. ಹಾಂ ಮೇಡಮ್, ತಮ್ಮ ಹೆಸರು? ಚಂದ್ರಕಲಾ ಅಂತ. ಚಂದ್ರಕಲಾ, ಎಲ್ಲಿಂದ ಮೇಡಮ್ ಕರೆ ಮಾಡ್ತಾ ಇರೋದು? ದಾವಣಗೆರೆ ಸರ್. ದಾವಣಗೆರೆಯಿಂದ. ಓಕೆ, ಏನು ಮಾಡ್ತಾ ಇದ್ದೀರಿ ತಾವು? ಹೌಸ್ ವೈಫ್ ಸರ್. ಹೌಸ್ ವೈಫಾ? ಓಕೆ. ಸೊ ತಿಂಡಿ ಆಯ್ತಾ ಮೇಡಮ್? ಆಯ್ತು ಸರ್. ಓಕೆ, ಯಾರಿಗಾದ್ರು ಶುಭಾಶಯ ಹೇಳಲಿಕ್ಕಿದೆಯಾ? ಸರ್ ಇದೆ. ಹೇಳಿ ಮೇಡಮ್, ಯಾರಿಗೆ? ನಂದೇ ಬರ್ತಡೇ ಇದೆ ಸರ್, ಹೌದಾ? 28ಕ್ಕೆ. ಓಕೆ ಮೇಡಮ್, ಮನೆ ಮನೆ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ನಿಮ್ಮೆಲ್ಲ ಕನಸುಗಳು ಆಸೆಗಳು ಈಡೇರಲಿ ಅಂತ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಓಕೆ, ಸೊ ಏನು ಮೇಡಮ್ ಇವತ್ತು ಸ್ಪೆಷಲ್ ಬರ್ಡೇಗೆ ಏನು ಮಾಡ್ತಾ ಇದ್ದೀರಿ? ಏನ್ ಸರ್? ಇವತ್ತು ಬರ್ಡೇಗೆ ಏನು ಮಾಡ್ತಿದ್ದೀರಿ ಸ್ಪೆಷಲ್ ಡಿಶ್ ಅಂದೆ? ಏನಿಲ್ಲ ಸರ್, ಮಕ್ಕಳ ಜೊತೆ ಓಕೆ ಮನೆಯಲ್ಲೇ ಇರೋದು. ಓಕೆ, ಸೊ ಏನು ಅಡುಗೆ ತಯಾರಿಸ್ತಾ ಇದ್ದೀರಿ ಇವತ್ತು ಸ್ಪೆಷಲ್ ಆಗಿ? ಹಲೋ, ಸ್ವೀಟ್ಸ್ ಏನು ಮಾಡ್ತಾ ಇದ್ದೀರಿ ಕೇಳಿದೆ? ಹಲೋ, ಸ್ವೀಟ್ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ಮೇಡಮ್. ಸ್ವೀಟಾ ಸರ್? ಓಕೆ, ಅವತ್ತಿನ ದಿನ ಯೋಚನೆ ಮಾಡೋದು. 28ಕ್ಕೆ ಇರೋದು ಈ ತಿಂಗಳು. ಹೌದಾ? ಓಕೆ ಓಕೆ ಅದಕ್ಕೆ ಕಾಲ್ ಸಿಗಲ್ಲ ಅಲ್ಲ, ಅದಕ್ಕೆ. ಓಕೆ ಓಕೆ, ಹಾಗಿದ್ರೆ ಅಡ್ವಾನ್ಸ್ ಬರ್ಡೇ ವಿಶಸ್ ಮ್ಯಾಮ್ ನಿಮಗೆ. ಸರಿ ಎಸ್, ಕರೆ ಮಾಡಿ ಮೇಡಮ್. 28ಗೆ ಕೂಡ ನಾನು ಸಾಧ್ಯವಾದ ನಿಮ್ಮ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಅಲ್ಲಿ ಪುಟ್ಟಾಗಿರ್ತಕ್ಕಂಥ ಮಕ್ಕಳು ತುಂಬ ಇರೋದ್ರಿಂದ ಸೊ ನಾನು ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಸೊ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಇನ್ನು ಅಡ್ವಾನ್ಸಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಒಳ್ಳೆಯದಾಗಲಿ ಮೇಡಮ್, ಥ್ಯಾಂಕ್ ಯು. ಸೊ ಬೇರೆ ವಿಚಾರಗಳ ಬಗ್ಗೆ ಕೂಡ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳಿದೆ, ಆನೆಗಳ ಒಂದು ಮದವೇರಿದ ಜಗಳ ಅಂತಕ್ಕಂಥದ್ದನ್ನು ನಿಭಾಯಿಸ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಆ ಮಾವುತರು ತುಂಬ ಚಾಕಚಕ್ಯತೆಯಿಂದ ಹೆಚ್ಚು ಏನು ಅವಘಡ ಆಗದೇ ಇರೋ ಹಾಗೆ ನೋಡಿಕೊಂಡ್ರು. ನೋಡಿ, ಅಲ್ಲಿ ಹೊರಗಡೆ ಬಂದಂತಹ ಆನೆ ಏನಿತ್ತು ಅಂದರೆ, ಅದು ಆನೆ ಕೈಯಲ್ಲಿ ಏನು ಸಿಕ್ಕರೂ ಕೂಡ ಅದು ತೃಣಮಾತಕ್ಕೆ ದೊಡ್ಡ ಲಾರಿನೇ ಕಿತ್ತು ಬಿಸಾಕೈತೆ ಅಂತ. ಈ ಅಡ್ಗೋಡೆಗಳಾಗಲಿ ಈ ಸ್ಟೀಲ್ ಗೇಟ್ಗಳೆಲ್ಲ ಯಾವೆಲ್ಲ ಕೇಳಿ ಕಿತ್ಕೊಂಡು ಹೊರಗಡೆ ಹೋಗ್ಬಿಡ್ತದು. ಪುಣ್ಯಕ್ಕೆ ಹೆಚ್ಚು ದೂರ ಹೋಗಿ ಯಾರಿಗೂ ತೊಂದರೆ ಮಾಡಲಿಲ್ಲ. ಸೊ ಆನೆ ಮೇಲಿರ್ತಕ್ಕಂಥ ಮಾವುತನಿಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಯಾವುದೇ ರೀತಿ ಅವಘಡ ಆಗದ ಹಾಗೆ ಅದನ್ನು ಅವರು ತೊಂದರೆ ಆಗದಿರೋ ಹಾಗೆ ನೋಡಿಕೊಂಡ್ರು. ಅದರ ಜೊತೆಗೆ ಕಾದಾಟದಲ್ಲಿ ಮೂಗ ಹುಲಿಗೆ ಗಾಯ, ಚಿಕಿತ್ಸೆಗಾಗಿ ಬನ್ನೇರುಘಟ್ಟಕ್ಕೆ ಸ್ಥಳಾಂತರಿಸಲಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ದಂಪತಿಗಳನ್ನು ಅರೆಸ್ಟ್ ಮಾಡಿದರೆ 1 ಕೋಟಿಗೂ ಮೌಲ್ಯದ ಅಧಿಕವಾಗಿರ್ತಕ್ಕಂಥ ಡ್ರಗ್ಸನ್ನು ಸೆರೆ ಹಿಡಿದಿದ್ದಾರೆ. ಅದರ ಜೊತೆಗೆ ಪ್ಲಾಸ್ಟಿಕ್ ಚೀಲದಲ್ಲಿ ಬೇರೆ ಬೇರೆ ಹಣ್ಣುಗಳನ್ನು ಹಾಕಿ ಇಡೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತಕ್ಕಂಥದ್ದೊಂದು ಮಾಹಿತಿ ಇದೆ. ಸೊ ದಯಮಾಡಿ ಯಾರು ಕೂಡ ಆ ರೀತಿಯ ಕೆಲಸವನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು. ಮಹಾರಾಷ್ಟ್ರದ ಒಂದು ಬಸ್ ಒಂದು ಕಂದಕಕ್ಕೆ ಉರುಳಿಬಿಟ್ಟಿದೆ. ಅದರಲ್ಲಿ 40 ಜನ ಪ್ಯಾಸೆಂಜರ್ ಇದ್ದರು. 4 ಜನ ಏನೋ ಎಕ್ಸ್ಪರ್ಟ್ ಆಗಿದ್ದಾರಂತೆ. ಸೊ 60ರಿಂದ 70 ಅಡಿ ಆಳಕ್ಕೆ ಬಸ್ಸು ಹೋಗಿ ಬಿದ್ದಿದೆ ಅಂತೆ. ಸೊ ಈ ಬಸ್ಸು ಅಮರಾವತಿ ಹತ್ತಿರ ಹೋಗ್ತಾ ಇತ್ತು. ಮಹಾರಾಷ್ಟ್ರದ ಅಮರಾವತಿ ಹತ್ತಿರ ಹೋಗುವಾಗ ಈ ಬಸ್ಸು ಆಳಕ್ಕೆ ಬಿದ್ದಿದೆ. ಸೊ ತುಂಬ ತೊಂದರೆ ಆಗಿದೆ. ಮೇಲ್ಘಾಟ ಅಂತ ಒಂದು ಪ್ರದೇಶದಲ್ಲಿ ಸಾಧ್ಯವಾದಷ್ಟು ಎಲ್ಲ ಪ್ರವಾಸಿಗಳನ್ನು ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ನಿನ್ನೆ ಸಿಡಿಲು ಬಡಿದು 4 ದುರ್ಮರಣವನ್ನು ಅಪ್ಪಿದ್ದಾರೆ. ಸೊ ನಿಜಕ್ಕೂ ಬೇಜಾರಾಗತ್ತೆ. ಏನು ಮಾಡ್ತೀರಿ, ನಮ್ಮ ರೈತಾಪಿ ವರ್ಗದ ಜನರು ಮಳೆ ಬಂದುಬಿಟ್ರೆ ಸಾಕು ಹೊಲಗಳಿಗೆ ಹೋಗ್ಬಿಡ್ತಾರೆ ತಮ್ಮ ಕೆಲಸಗಳನ್ನು ಮಾಡಲಿಕ್ಕೆ. ಆದರೆ ಇಂಥ ಸಂದರ್ಭಗಳಲ್ಲಿ ಸಿಡಿಲು ಬಡಿದು 4 ಜನ ಮೃತರಾಗಿದ್ದಾರೆ. ಸೊ ಭಗವಂತ ಅವರು ಆತ್ಮಕ್ಕೆ ಶಾಂತಿ ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಪಾಟ್ನಾದಿಂದ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. 1600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಸೇತುವೆ ಕುಸಿದೋಗಿದೆ ಅಂತೆ. ಸೊ ನಿಜಕ್ಕೂ ಅರ್ಥ ಆಗಲ್ಲ. ನಮ್ಮ ಸಾವಿರಾರು ವರ್ಷಗಳ ದೇವಸ್ಥಾನಗಳು ಈಗಲೂ ಕೂಡ ಒಂದೇ ಒಂದು ಚೂರು ಅಲಗಾಡದೆ ಹಾಗೆ ನಿಂತಿದ್ದಾವೆ. ಆದರೆ ಈ 2,000 ಗಂಟಲೆ 1,600 ಕೋಟಿ ಗಂಟಲೆ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಸೇತುವೆ ಅದು ಹೆಂಗೆ ಕುಸಿದು ಬೀಳತ್ತೆ ಅಂಥೇಳಿ. ಸೊ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಸೊ ಅವರೆಲ್ಲರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ಖುದ್ದು CM ಅವರೇ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂಥೇಳಿ. ಅದರ ಜೊತೆಗೆ ಬೆಂಗಳೂರು ತುಮಕೂರು ರಸ್ತೆಯ ಫ್ಲೈಓವರ್ನಲ್ಲಿ ಮತ್ತೊಂದು ಕಂಟಕ ಭಾರೀ ಗಾತ್ರದ ಗಿಡಗಳು ಬೆಳೆದು ಬಿರುಕು ಬಿಟ್ಟಿದೆ ಅಂತೆ. ಸೊ ಹೇಗೆ ಈ ಫ್ಲೈಓವರ್ ಮೇಲೆ ಗಿಡಗಳು ಬೆಳೆಯೋದು ಅಂತ ಕಾಮನ್ ಆಗಿದ್ದೇ ಇರುತ್ತೆ. ಸೊ ಆಗಿಂದಾಗೆ ಅವುಗಳನ್ನು ತೆರವು ಮಾಡಲಿಲ್ಲ ಅಂದರೆ ಆಬ್ವಿಯಸ್ಲಿ ಇಂಥ ಒಂದೆಲ್ಲ ಸಮಸ್ಯೆಗಳು ಆಗೇ ಆಗತ್ತೆ. ಸ್ಥಳೀಯ ರೈಲಿನಲ್ಲಿ 20 ಲಕ್ಷ ರೂಪಾಯಿ ಇದ್ದಂತಹ ಬ್ಯಾಗ್ ಪತ್ತೆಯಾಗಿದೆ. ಇದು ಪತ್ತೆಯಾಗಿರ್ತಕ್ಕಂಥದ್ದು ಮುಂಬೈಯಲ್ಲಿ. ಸೊ ಇದನ್ನು ಯಾರೋ ಆಕಸ್ಮಿಕವಾಗಿ ಬಿಟ್ಟು ಹೋಗಿದ್ದಾರೆ ಅಂಥೇಳಿ ಅಲ್ಲಿ ಕಲ್ಯಾಣ್ GRP ನಿಲ್ದಾಣದಲ್ಲಿ ಬ್ಯಾಗನ್ನು ಪೊಲೀಸರಿಗೆ ಹಸ್ತಾಂತರ ಮಾಡಿ ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೆಲ್ಲ 500 ರೂಪಾಯಿ ನೋಟುಗಳ 7 ಬಂಡಲ್ ಇತ್ತು ಮತ್ತು ಸಿಹಿ ತಿಂಡಿ ಮತ್ತು ಔಷಧಿ ಪೆಟ್ಟಿಗೆ ಇತ್ತು. ಸೊ ಆ ಒಂದು ಬ್ಯಾಗನ್ನು ಪೊಲೀಸರಿಗೆ ನೀಡಿರ್ತಕ್ಕಂಥ ವ್ಯಕ್ತಿಗೆ ಒಂದು ಹಾತ್ ಸಾಫ್ ಹೇಳಲೇಬೇಕು. 5 ರೂಪಾಯಿ ಇದ್ದರೂ ಕೂಡ ಕಾಣ್ದೇನೆ ಜೋಬಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥ ಇವತ್ತಿನ ಕಾಲದಲ್ಲಿ 20 ಲಕ್ಷ ರೂಪಾಯಿ ಸಿಕ್ಕರೆ ಅದನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ನರಿಗೆ ಕೊಟ್ಟು ಮಾನವೀಯತೆಯನ್ನು ಮರೆದಿದ್ದಾರೆ. ನಿಜಕ್ಕೂ ಕೂಡ ಆ ವ್ಯಕ್ತಿ ಒಂದು ಸಲ್ಯೂಟಿಗೆ ಅರ್ಹರು ಮತ್ತು ಅವರಿಗೆ ಒಂದು ಸರ್ಕಾರದಿಂದ ಒಂದು ನಿಜಕ್ಕೂ ಕೂಡ ಒಂದು ಸನ್ಮಾನ ಮಾಡಿ ಗೌರವ ಸಲ್ಲಿಸಬೇಕು. ಯಾಕಂದರೆ ಆ 20 ಲಕ್ಷ ರೂಪಾಯಿ ತೊಗೊಂಡು ಹೋಗ್ತಿರ್ತಕ್ಕಂಥ ಮನುಷ್ಯ ಬಹುಶಃ ರಿಟೈರ್ಡ್ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ಅನಿಸುತ್ತೆ. ಅದ್ರ ಜೊತೆ ಔಷಧಿಗಳಿತ್ತು, ಅದರಲ್ಲಿ ಒಂದು ಸಿಹಿ ಇತ್ತು ಅಂದರೆ ಖಂಡಿತ ಆ ಮನುಷ್ಯ ರಿಟೈರ್ಡ್ ಆಗಿ ತನ್ನ ಒಂದು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣವನ್ನು ಮನೆ ಮಂದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದ ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ಔಷಧಿ ಇತ್ತು ಅಂದರೆ ಇದು 100% ಒಬ್ಬ ರಿಟೈರ್ಡ್ ಪರ್ಸನ್ದೇ ಒಂದು ಮರವಿನ ಕೆಲಸನೇ ಅಂತ ಅನಿಸುತ್ತೆ. ಸೊ ಅವ್ರು ಕಷ್ಟಪಟ್ಟು ದುಡ್ದಿದ್ದಕ್ಕೆ ಆ ದುಡ್ಡು ಎಲ್ಲೂ ಹೋಗಿಲ್ಲ, ರೈಲ್ವೆ ಪೊಲೀಸರ ಹತ್ರ ಸೇಫ್ ಆಗಿದೆ. ಸೊ ಅವ್ರು ಅದನ್ನು ಬಹುಶಃ ಬಂದು ಕಲೆಕ್ಟ್ ಮಾಡ್ಕೊಂಡು ಇರ್ತಾರೆ ಇಷ್ಟೊತ್ತಿಗೆ. ಸೊ ಒಳ್ಳೆಯದಾಗಲಿ. ತುಂಬ ಒಂದು ನಾವು ಎಲ್ಲರೂ ಯಾರು ನೆನೆಸ್ತೀವೋ ಇಲ್ಲೋ ಗೊತ್ತಿಲ್ಲ, ಅದು ಯಾರು ತಂದು ಕೊಟ್ಟಿದ್ದಾರಲ್ಲ ಆ ಮನುಷ್ಯನಿಗಂತೂ ಒಂದು ಸಲ್ಯೂಟ್ ಹೇಳಲೇಬೇಕು. ಸೊ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್. ಆ ಭಗವಂತ ನಿಮಗೆ 100 ರೀತಿಯಲ್ಲಿ ಸಹಾಯ ಮಾಡ್ತಾನೆ. ಸೊ ಒಳ್ಳೆಯದಾಗಲಿ. ಅದೇ ರೀತಿ ತಿರುಪತಿಯಲ್ಲಿ ಒಂದು ಲಡ್ಡು ವಿವಾದ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಬಹುಶಃ ಇದು ಭಾರತೀಯರ ಪಾಲಿಗೆ ಅತ್ಯಂತ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಅಪ್ಪಟವಾಗಿರ್ತಕ್ಕಂಥ ಸಸ್ಯಾಹಾರಿ ಪ್ರಿಯರಿಗಂತೂ ಇದು ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸ್. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಲ್ಲೂ ಕೂಡ ಅಂಥ ದೈವಿ ಸಂಭೂತವಾಗಿರ್ತಕ್ಕಂಥ ತಿರುಪತಿಯಲ್ಲಿ ಈ ರೀತಿಯ ಒಂದು ಅವಘಡ ನಡೆಯುತ್ತೆ ಅಂತ ಹೇಳಿದ್ರೆ ಇದನ್ನು ಏನು ಅಚಾತುರ್ಯ ಅಂತ ಹೇಳಬೇಕು ಅಥವಾ ಆಕಸ್ಮಿಕ ಅಂತ ಹೇಳಬೇಕು ಅಥವಾ ಉದ್ದೇಶಪೂರ್ವಕವಾಗಿ ಹಣದ ಆಸೆಗಾಗಿತ್ತೋ ಗೊತ್ತಿಲ್ಲ. ಆ ಭಗವಂತನೇ ಇದಕ್ಕೆ ಉತ್ತರ ಹೇಳಬೇಕು. ಅದೇನೇ ಇರಲಿ, ತನಿಖೆಯಿಂದ ಒಂದಂತೂ ಸ್ಪಷ್ಟವಾಗಿದೆ, ಸತ್ಯವಾಗಿದೆ. ಈಗ ತಿರುಪತಿಯಲ್ಲಿ ಸಂಪೂರ್ಣವಾಗಿ ಏನೋ ಶುದ್ಧಗತಿ ಹೋಮವನ್ನು ಕೂಡ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಆ ರೀತಿಯ ತಪ್ಪುಗಳು ಆಗದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ಸುತ ಚಂದ್ರಬಾಬು ನಾಯ್ಡು ಅವರೇ, ಮುಖ್ಯಮಂತ್ರಿಯವರೇ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಾಯಶ್ಚಿತ್ತವಾಗಿ 11 ದಿನಗಳ ಕಾಲ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ಉಪವಾಸ ವ್ರತವನ್ನು ಕೂಡ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ಒಂದು ಕಡೆ ಆದರೆ ಈಗಾಗಲೇ ಲಡ್ಡು ತಿಂದಿರ್ತಕ್ಕಂಥ ನಮ್ಮ ಭಕ್ತರ ಪಾಡೇನು ಅಂತಕ್ಕಂಥದ್ದಕ್ಕೂ ಕೂಡ ದೈವಜ್ಞ ಸೋಮಾಜಿ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಚಾತುರ್ಯ ಆಗಿರೋದ್ರಿಂದ ಯಾರ್ದು ತಪ್ಪು ಇಲ್ಲದೆ ಇರೋದ್ರಿಂದ ನೀವು ಅದಕ್ಕೆ ಯಾವುದೇ ಕಾರಣಕ್ಕೂ ವ್ಯಥೆ ಪಡೋ ಅವಶ್ಯಕತೆ ಇಲ್ಲ, ಕೊರಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಹಾಗೊಂದು ವೇಳೆ ಏನಾದರೂ ಆ ಥರ ಮನಸ್ಸಿನಲ್ಲಿ ಇದ್ದಿದ್ದೇ ಆದರೆ ಪಂಚಗವ್ಯಗಳನ್ನು ಸೇವಿಸಿ ನೀವು ಶುದ್ಧರಾಗಬಿಡಿ ಅಂತ ಹೇಳಿದ್ದಾರೆ. ಸೊ ಪಂಚಗವ್ಯಕ್ಕಿಂತ ಅತ್ಯಂತ ಶುದ್ಧವಾಗಿರ್ತಕ್ಕಂಥ ವಸ್ತು ಪ್ರಪಂಚದಲ್ಲಿ ಬೇರೆ ಇನ್ಯಾವುದೂ ಇಲ್ಲ ಅಂತ ಹೇಳಲಾಗತ್ತೆ. ಸೊ ಆಕಳ ಕರು ಕುಡಿದು ಬಿಟ್ಟಿರ್ತಕ್ಕಂಥ ಎಂಜಲನ್ನು ಕೂಡ ನಾವು ಪರಮೇಶ್ವರನಿಗೆ ನೈವೇದ್ಯ ಮಾಡ್ತೀವಿ ಅಂದರೆ ಸೊ ಅದರಲ್ಲಿ ಯಾವುದೇ ರೀತಿ ದೋಷನೇ ಇಲ್ಲ ಅಂತ ಹೇಳ್ಬೋದು. ಅದು ಆಕಳ ಮಲವೇ ಆಗಿದ್ರೂ ಕೂಡ, ಆಕಳ ಮೂತ್ರವೇ ಆಗಿದ್ರೂ ಕೂಡ ಅದನ್ನು ನಾವು ಗೋಮೂತ್ರ ಅಂತ ಹೇಳಿ ಸ್ವೀಕರಿಸ್ತೀವಿ ಅಂದರೆ ಕೋಟ್ಯಾನು ಕೋಟಿ ದೇವತೆಗಳು ಅದರಲ್ಲಿ ಇರೋದ್ರಿಂದಾನೇ ಮಾತ್ರ ಅದನ್ನು ಅಷ್ಟೊಂದು ಭಕ್ತಿಯಿಂದ ಪ್ರೀತಿಯಿಂದ ನಾವು ಸ್ವೀಕರಿಸ್ತೀವಿ. ಹಾಗಾಗಿ ಪಂಚಗವ್ಯಗಳನ್ನು ನೀವು ತೆಗೆದುಕೊಂಡಿದ್ದೆ ಆದರೆ ಸೊ ನಿಮಗೆ ಯಾವುದೇ ರೀತಿ ದೋಷ ಅಂಟೋದಿಲ್ಲ. ನೀವು ಆ ಸಂದರ್ಭಗಳಲ್ಲಿ ತಿರುಪತಿಯ ಲಡ್ಡುನ ತಿಂದಿದ್ರೂ ಕೂಡ ಆ ಒಂದು ತೊಂದರೆ, ಆ ಶಾಪ ನಿಮಗೆ ಬರೋದಿಲ್ಲ ಅಂಥೇಳಿ ದೈವಜ್ಞ ಸೋಮಾಜಿ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಯಾರಾದರೂ ಒಂದು ವೇಳೆ
ಆ ಒಂದು ಕಸಿಬಿಸಿಯಲ್ಲಿದ್ದರೆ, ನಾನು ಲಡ್ಡು ತಿಂದುಬಿಟ್ಟಿದ್ದೀನಿ, ನನ್ನಿಂದ ಅಪಚಾರ ಆಗಿದೆ, ಏನು ಮಾಡೋದು ಅನ್ನೋ ಒಂದು ಒತ್ತಡದಲ್ಲಿದ್ರಿ ಅಂದರೆ ಸೊ ದಯವಿಟ್ಟು ಅದನ್ನು ಮನಸ್ಸಿಂದ ತೆಗೆದುಹಾಕಿ ಪಂಚಗವ್ಯವನ್ನು ಸ್ವೀಕರಿಸಿ ನೀವು ಶುದ್ಧರಾಗ್ಬೋದು ಅಂಥೇಳಿ ಈ ಮೂಲಕ ತಮ್ಮೆಲ್ಲರೂ ಕೂಡ ನಾನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದ್ರ ಜೊತೆ ಇನ್ನೊಂದು ಸಂತೋಷದ ವಿಚಾರ ಏನು ಅಂದರೆ, ನಮ್ಮ ನಂದಿನಿ ತುಪ್ಪವನ್ನು ಅವರು ಕೆಲ ದಿನಗಳ ಕಾಲ ಬಳಕೆ ಮಾಡೋದನ್ನು ನಿಲ್ಲಿಸಿದರು. ಸೊ ಸರಿಸುಮಾರಾಗಿ 1 ರಿಂದ 2 ವರ್ಷಗಳ ಕಾಲ ನಂದಿನಿ ತುಪ್ಪ ಇದಕ್ಕೆ ತಿರುಪತಿಗೆ ಹೋಗ್ತಾ ಇರಲಿಲ್ಲ. ಸೊ ಈ ಘಟನೆ ನಡೆದ ತಕ್ಷಣಕ್ಕೆ ಮತ್ತೆ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಗಳು ಮತ್ತು ಅದೇ ರೀತಿ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಯವರು ಆದೇಶವನ್ನು ಮಾಡಿದರೆ ಕರ್ನಾಟಕದ ಶುದ್ಧವಾಗಿರ್ತಕ್ಕಂಥ ನಂದಿನಿ ತುಪ್ಪನೇ ಇನ್ನು ಮುಂದೆ ತಿರುಪತಿ ಲಡ್ಡುಗೆ ಬಳಸಲಾಗತ್ತೆ. ಸೊ ಯಾವುದೇ ಭಕ್ತರು ಕೂಡ ಚಿಂತೆ ಮಾಡದೆ ಇನ್ನು ಮುಂದೆ ಪ್ರಸಾದವನ್ನು ಆರಾಮಾಗಿ ಸ್ವೀಕರಿಸ್ಬೋದು ಅಂಥೇಳಿ ಹೇಳಲಾಗಿದೆ. ಸೊ ನಿಜಕ್ಕೂ ಕೂಡ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಪಾಲಿಗೆ ಮತ್ತೊಂದು ಗರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಹಿಂದೆನೂ ಕೂಡ ಸಾಕಷ್ಟು ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ನಂದಿನಿ ತುಪ್ಪ ಅಲ್ಲಿಗೆ ಸಪ್ಲೈ ಆಗ್ತಾ ಇತ್ತು. ಇನ್ನು ಮುಂದೆ ಪೂರ್ಣ ಪ್ರಮಾಣದಲ್ಲಿ ಬಹುಶಃ ನಂದಿನಿ ತುಪ್ಪವನ್ನೇ ಅವರು ಬಳಸ್ಬೋದು ಅಂತ ಅನಿಸುತ್ತೆ. ಸೊ ನಿಜಕ್ಕೂ ಕೂಡ ನಮ್ಮೆಲ್ಲ ಕನ್ನಡಿಗರ ಪಾಲಿಗೆ ಅತ್ಯಂತ ಹೆಮ್ಮೆಯ ದಿವಸ, ಹೆಮ್ಮೆಯ ಒಂದು ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ತಿರುಪತಿ ವೆಂಕಟೇಶ್ವರನ ಭಕ್ತರು ಕರ್ನಾಟಕ ಆದಿಯಾಗಿ ಭಾರತದ ಎಲ್ಲ ಕಡೆ ಇದ್ದಾಳೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಆ ಎಲ್ಲ ಕಡೆಯಿಂದ ಬರ್ತಕ್ಕಂಥ ಭಕ್ತರ ಒಂದು ಬಾಯಿಯನ್ನು ಅವರ ಒಂದು ಪ್ರಸಾದದ ಮೂಲಕ ಅವರಿಗೆ ನಮ್ಮ ನಂದಿನಿ ತುಪ್ಪ ಇನ್ನು ಮುಂದೆ ತಲುಪತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಸೊ ತುಂಬ ಒಳ್ಳೆಯ ಖುಷಿ ವಿಚಾರ. ಸೊ ಎಲ್ರಿಗೂ ತಲುಪಲಿ ಅಂಥೇಳಿ ಈಗ ನಾವು ಕೂಡ ಆಶಯವನ್ನು ವ್ಯಕ್ತಪಡಿಸೋಣ. ಸೊ ಸದ್ಯದಲ್ಲೇ ಬಿಗ್ ಬಾಸ್ ಕನ್ನಡ ಸೀಸನ್ 11 ಪ್ರಾರಂಭ ಆಗ್ತಾ ಇದೆ. ಎಂದಿನಂತೆ ಕಿಚ್ಚ ಸುದೀಪ್ ಅವರು ಅದನ್ನು ಆ್ಯಂಕರ್ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೊ ಒಳ್ಳೆಯದು ಮಾಡಲಿ. ಸೊ ಅದರಿಂದ ಒಂದಷ್ಟು ಒಳ್ಳೆಯದಾಗುತ್ತೆ ಅಂದರೆ ಖಂಡಿತ ಆಗಲಿ. ಸೊ KSRTCಯಿಂದ ಮಂಗಳೂರು ಪ್ರವಾಸ ಹೋಗ್ತಕ್ಕಂಥವ್ರಿಗೆ ದಸರಾ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಸೊ ಯಾರಾದರೂ ಆ ಕಡೆ ಹೋಗೋದಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಮೈಸೂರು ದಸರಾ ಕನ್ನಡ ಪುಸ್ತಕ ಮಾರಾಟ ಮೇಳ ಅಕ್ಟೋಬರ್ 3ನೇ ತಾರೀಕಿಂದ ಅಕ್ಟೋಬರ್ 11ನೇ ತಾರೀಕುವರೆಗೂ ಶುರು ಆಗ್ತಾ ಇದೆ. ಸೊ ಯಾರೆಲ್ಲ ಪುಸ್ತಕ ಪ್ರಿಯರಿದ್ದೀರಿ ಈ ಪುಸ್ತಕ ಮಾರಾಟ ಮೇಳಕ್ಕೆ ತಪ್ಪದೆ ಹೋಗಿ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ. ಅದರ ಜೊತೆಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಸ್ವಚ್ಛತಾ ಹಿ ಸೇವಾ ಅಂತಕ್ಕಂಥ ಅಭಿಯಾನದೊಂದಿಗೆ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ಪ್ರವಾಸೋದ್ಯಮ ಇಲಾಖೆಯವರು ಹಮ್ಮಿಕೊಂಡಿದ್ದಾರೆ. ಸೊ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ದಸರಾ ತಮಗೆಲ್ಲರೂ ಗೊತ್ತಿರೋ ಹಾಗೆ 3 ರಿಂದ 12ನೇ ತಾರೀಕುವರೆಗೂ ನಡೆಯುತ್ತೆ. ಸೊ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಅಂಥೇಳಿ ಮೈಸೂರು ದಸರಾ ಒಂದು ಮಂಡಳಿ ಏನಿದೆ ಎಲ್ರಿಗೂ ಕರ್ನಾಟಕದ ಜನತೆಗೆ ಸಾದಿಯಾಗಿ ಎಲ್ಲರೂ ಕೂಡ ಅವರು ಓಪನ್ ಆಗಿ ಆಹ್ವಾನವನ್ನು ನೀಡಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ನೀಡಿ ಅಪೌಷ್ಟಿಕತೆಯನ್ನು ತಪ್ಪಿಸಬೇಕು ಅಂಥೇಳಿ ಮಕ್ಕಳ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮಧುಸೂದನ್ ಅವರು ಆಗ್ರಹವನ್ನು ಮಾಡಿದ್ದಾರೆ. ಸೊ ಒಳ್ಳೆಯದು. ಅದರ ಜೊತೆಗೆ ವೈದ್ಯರ ನಿರ್ಲಕ್ಷ್ಯದಿಂದ ಕಾಸ್ಮೆಟಿಕ್ ಸರ್ಜರಿ ವೇಳೆ ಯುವಕನೊಬ್ಬ ಮೃತ್ಯು ಹೊಂದಿದ್ದಾನೆ. ಮಂಗಳೂರಿನಲ್ಲಿ 32 ವರ್ಷದ ಒಬ್ಬ ಯುವಕ ಕಾಸ್ಮೆಟಿಕ್ ಸರ್ಜರಿ ಆಗುವಾಗ ಎಕ್ಸ್ಪರ್ಟ್ ಆಗಿದ್ದಾನೆ. ಸೊ ಅದರ ಬಗ್ಗೆ ಒಂದಷ್ಟು ವಾದಗಳು ಕೂಡ ನಡೀತಾ ಇದೆ ಮಂಗಳೂರಿನಲ್ಲಿ. ಅದರ ಜೊತೆಗೆ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಕುಂದುಕೊರತೆಯನ್ನು ನಿಭಾಯಿಸಲಿಕ್ಕೋಸ್ಕರ ಅಲ್ಲಲ್ಲಿ ಸಭೆಗಳನ್ನು ನಡೆಸಬೇಕು ಅಂಥೇಳಿ ಗ್ರಾಮ ಲೆಕ್ಕಾಧಿಕಾರಿಗಳ ಮುಖ್ಯಸ್ಥರು ತಿಳಿಸಿದ್ದಾರೆ. ಅದ್ರ ಜೊತೆಗೆ ರಸ್ತೆ ತೆರುಗಳಲ್ಲಿ ಭಾರೀ ವಾಹನಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಅದರಲ್ಲೂ ಕೂಡ ಘಾಟ್ ಸೆಕ್ಷನ್ನಲ್ಲಿ ನಿಲ್ಲಿಸೋದ್ರಿಂದ ಸಾಕಷ್ಟು ತೊಂದರೆ ಆಗುತ್ತೆ ಅಂಥೇಳಿ ಸಾರಿಗೆ ಸಚಿವರು ತಿಳಿಸಿದ್ದಾರೆ. ಇನ್ನೊಂದು ವಿಚಾರವನ್ನು ಹೇಳೋದ್ರ ಮೂಲಕ ಮಾನವೀಯ ಯಶಸ್ಸು ಅಂತಕ್ಕಂಥದ್ದು ಒಗ್ಗಟ್ಟಿನಲ್ಲಿ ಇದೆಯೇನ ಯುದ್ಧ ಭೂಮಿಯಲ್ಲಿ ಇಲ್ಲ ಅಂಥೇಳಿ ನಿನ್ನೆ ವಿಶ್ವಸಂಸ್ಥೆಯಲ್ಲಿ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಸೊ ತುಂಬ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ ಯಾರೂ ಕೂಡ ಯುದ್ಧ ಮಾಡೋದ್ರಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ, ಆದರೆ ಶಾಂತಿ ಮೂಲಕ ನಾವು ಹೊಸ ಸಾಮ್ರಾಜ್ಯವನ್ನು ಕಟ್ಬೋದು ಅಂತಕ್ಕಂಥದ್ದು ಮೋದಿಯವರ ಒಂದು ಆಶಯ ಆಗಿತ್ತು, ಮಾತಾಗಿತ್ತು. ಸೊ ಇದಿಷ್ಟು ಇವತ್ತಿನ ವಿಚಾರವನ್ನು ನಾನು ತಿಳಿಸ್ಬೇಕಿತ್ತು. ಕೊನೆಯೂ ಕೂಡ 2ನೇ ಪ್ರಶ್ನೆಗೆ ಯಾರೂ ಸರಿ ಉತ್ತರವನ್ನು ಹೇಳಲೇ ಇಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ನಾನೇ ಆ ಒಂದು 2ನೇ ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಆ ಉತ್ತರವನ್ನು ನಾಳೆನೇ ಹೇಳಿಬಿಡ್ತೀನಿ, ತೊಂದರೆ ಇಲ್ಲ. ನಾಳೆ ಯಾರಾದರೂ ಕಾರ್ಯಕ್ರಮವನ್ನು ನೋಡಿದ್ರೆ ಅಲ್ಲಿಂದನೇ ಆ ಒಂದು ಉತ್ತರವನ್ನು ಶುರು ಮಾಡೋಣಂತೆ. ಸೊ ಎಂದಿನಂತೆ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೇನು ದಸರಾ ಹಬ್ಬ ಶುರುವಾಗ್ತಾ ಇದೆ, ಎಲ್ಲರೂ ಪ್ರವಾಸಕ್ಕೆ ಹೋಗೋದಕ್ಕೂ ಶುರುವಾಗ್ತಾ ಇದ್ದೀರಿ. ಸೊ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾ ಎಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ದಸರಾ ಹಬ್ಬವನ್ನು ಆಚರಿಸೋ ಹಾಗಾಗಲಿ, ಯಾರೆಲ್ಲ ಉಪವಾಸವನ್ನು ಮಾಡ್ತಾರೆ ಅವ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಂದಿನಂತೆ ನಮ್ಮ V1 ವಾಹಿನಿಯ ಕಾರ್ಯಕ್ರಮವನ್ನು ನಮಸ್ತೆ ದೇವನಗಿರಿ ಚಾನಲ್ನಲ್ಲೂ ಯೂಟ್ಯೂಬ್ ಚಾನಲಲ್ಲೂ ಕೂಡ ವೀಕ್ಷಣೆ ಮಾಡಿ. ಅದ್ರ ಜೊತೆಗೆ ಆ ಒಂದು ಲಿಂಕನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಸೊ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಈ ಕಾರ್ಯಕ್ರಮನ ಪ್ರೋತ್ಸಾಹ ನೀಡೋದ್ರ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕನ್ನಡದಲ್ಲೂ ಕೂಡ ನೀವು ಅಲ್ಲಿ ತಿಳಿಸ್ಬೋದು. ಸೊ ನೀವು ನೀಡಿರ್ತಕ್ಕಂಥ ಅಭಿಪ್ರಾಯಗಳನ್ನು ನಾವು ಮನಸ್ಸೋ ಇಚ್ಛೆ ಅದಕ್ಕೆ ಸ್ವೀಕರಿಸಿ ಅದಕ್ಕೆ ನಾವು ಅಡಾಪ್ಟ್ ಆಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಹೀಗೆ ನಗ್ನಗ್ತಾ ಖುಷಿಯಾಗಿರಿ, ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.